ದೇವರ ಒಂದು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ನಾನು ದೇವರ ವಾಕ್ಯ ಭಾಗದಲ್ಲಿ ಸೇವೆ ಅಂತಂದ್ರೆ ಏನು ಅಂತಕ್ಕಂಥ ವಿಷಯ ಕುರಿತಾಗಿ ಇವತ್ತಿನ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಟೈಟಲ್, ಈ ವಾಕ್ಯದ ಮುಖ್ಯ ಸಾರಾಂಶ ಈ ರೀತಿ ಇದೆ: ಸೇವೆ ಅಂದ್ರೆ ಏನು? ಸೇವೆ ಅಂತಂದ್ರೆ ಏನು? ಇವತ್ತಿನ ಸಮಯದಲ್ಲಿ ಸೇವೆ ಹೇಗೆ ನಡೀತಾ ಇದೆ, ಆಮೇಲೆ ಸೇವೆ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸೇವೆ ಅಂತಂದ್ರೆ ಸತ್ಯವೇದವನ್ನು ಹಿಡ್ಕೊಂಡು ನಾವು ಸುವಾರ್ತೆಯನ್ನು ಸಾರುತ್ತಾ ಹೋಗ್ತಕ್ಕಂಥದ್ದು ಸೇವೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯವಾಗಿದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೂ ಕೂಡ ಇದರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನಗೆ ತಿಳಿದಿರ್ತಕ್ಕಂಥದ್ದು, ನಾನು ಓದಿರ್ತಕ್ಕಂಥದ್ದು ಕುರಿತಾಗಿ ಹೇಳಕ್ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನೀವು ಗೊತ್ತಿರತಕ್ಕಂಥ ವಿಷಯ ಇರುತ್ತೆ, ಆದರೂ ಕೂಡ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ಇದರಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರಥಮವಾಗಿ ನಾವು ಸೇವೆ ಎಂಬುದಾಗಿ ಯಾವುದನ್ನು ಕರಿತೀವಿ ಅಂತಕ್ಕಂಥ ತಿಳ್ಕೊಬೇಕು. ಸೇವೆ ಅಂದ್ರೆ ಏನು ಅಂತಕ್ಕಂಥದ್ದು ನೀನಿಗೆ ಅರ್ಥ ಮಾಡ್ಕೊಬೇಕು. ಇದರ ಸಮಯದಲ್ಲಿ ಎಲ್ಲೆಡೆ ದೇವರ ಸುವಾರ್ತೆಯನ್ನು ಸಾರಲ್ಪಡ್ತಾ ಇದೆ. ಸೇವೆಯ ಹೆಸರಲ್ಲಿ, ಸುವಾರ್ತೆಯ ಹೆಸರಲ್ಲಿ ಸತ್ಯವೇದನ್ನು ಹಿಡ್ಕೊಂಡು ವೈಯಕ್ತಿಕವಾಗಿ ಜನರು, ಸೇವಕರು ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಹೋಗಿ, ಬೇರೆ ಬೇರೆ ಒಂದು ಗ್ರಾಮಗಳಿಗೆ ಹೋಗಿ, ಬೇರೆ ಬೇರೆ ಒಂದು ಸಭೆಗಳಿಗೆ ಹೋಗಿ, ಒಂದು ಬೇರೆ ಬೇರೆ ಒಂದು ಜನರ ಹತ್ರ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಇದು ಬಹಳಷ್ಟು ಒಂದು ಸಂತೋಷವಾಗಿರ್ತಕ್ಕಂಥ ವಿಷಯ. ಇದು ಬಹಳಷ್ಟು ಒಂದು ಏನೋ ಉತ್ತಮವಾಗಿರ್ತಕ್ಕಂಥದ್ದು. ಇದನ್ನೇ ಸೇವೆ ಅಂತಾರೆ, ಹೌದು ಅಂತಾರೆ, ಇಲ್ಲ ಅಂತಲ್ಲ. ಆದ್ರೆ ಇದರಲ್ಲಿ ಸೇವೆ ಅಂದ್ರೆ ಏನು ಅಂತಕ್ಕಂಥದ್ದು ಆಳವಾಗಿ ತಿಳ್ಕೊಂಡಿರ್ಬೇಕು. ಸೇವೆ ಅಂತಂದ್ರೆ ನಾವು ಹೋಗುವಂತ ಸಮಯದಲ್ಲಿ, ಹೀಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈ ಸೇವೆಯು ನಮಗೆ ಉಚಿತವಾಗಿ ಸಿಕ್ಕಿರ್ತಕ್ಕಂಥದ್ದು, ದೇವರಿಂದ, ಕ್ರಿಸ್ತನಿಂದ ನಮಗೆ ಉಚಿತವಾಗಿ ಸಿಕ್ಕಿರ್ತಕ್ಕಂಥ ಸೇವೆಯು ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಹತ್ರ ತಲುಪಿಸ್ತಕ್ಕಂಥದ್ದು, ಇದು ಸೇವೆ ಆಗಿದೆ. ಬದಲಾಗಿ ನಾವು ಅದರಿಂದ ಏನು ಕೇಳಿರಬಾರದು, ಎಕ್ಸ್ಪೆಕ್ಟೇಷನ್ ಇಟ್ಟಿರಬಾರದು. ನಾನು ಸುವಾರ್ತೆಯನ್ನು, ದೇವರ ರಾಜ್ಯದ ವಾಕ್ಯವನ್ನು, ದೇವರ ರಾಜ್ಯದ ಕುರಿತಾದ ವಿಷಯಗಳನ್ನು, ಉಪದೇಶವನ್ನು ತಗೊಂಡು ನಾನು ಒಂದು ಸಭೆಯಲ್ಲಿ ಆಗಲಿ, ಒಂದು ಸಮೂಹದಲ್ಲಿ ಆಗಲಿ, ಅಥವಾ ಒಂದು ಬೇರೆ ಜನಾಂಗದಲ್ಲಿ ಆಗಲಿ, ಅಥವಾ ನಮ್ಮ ಜನಾಂಗದಲ್ಲಿ ಆಗಲಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಬದಲಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಏನಿರಬಾರ್ದು. ಬದಲಾಗಿ ನನಗೆ ಏನಾದರೂ ಸಿಕ್ಕಿರುತ್ತೆ ಅಂತಕ್ಕಂಥದ್ದು. ಅಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೀನಿ, ಇವತ್ತು ನಾನು ಸಾರೋಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಬದಲಾಗಿ ನನ್ನ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಸಿಗುತ್ತೆ ಅಥವಾ ಪಡಿಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹೋಗಬಾರ್ದು. ನಮ್ಮ ಇಂಟೆನ್ಸಿಟಿ, ನಮ್ಮ ಕಾನ್ಸೆಪ್ಟ್ ಏನಾಗಿರ್ಬೇಕಂದ್ರೆ, ನಾನು ಸೇವೆ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಈ ಸೇವೆ ನಿಸ್ವಾರ್ಥವಾಗಿರ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥತೆ ನನ್ನ ಸೇವೆಯಲ್ಲಿರಬಾರದು. ನಾನು ಹೋಗಿ ಸೇವೆ ಸಾರುವಂಥ ಸಮಯದಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಸಭಿಕರಾಗಿರಲಿ ಅಥವಾ ಸದ್ಭಕ್ತರಾಗಿರಲಿ, ಕೂಡಿರ್ತಕ್ಕಂಥ ಜನಸಮೂಹವಾಗಲಿ ನನ್ನನ್ನು ಅಪ್ರಿಷಿಯೇಟ್ ಮಾಡೋದಲ್ಲದೆ, ನನ್ನನ್ನು ಅಪ್ರಿಷಿಯೇಟ್ ಮಾಡದೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ತಮ್ಮ ಜೀವನದಲ್ಲಿ ಬದಲಾವಣೆ ಹೊಂದುವ ಹಾಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹೋಗ್ಬೇಕು. ಹೊರತಾಗಿ ನಾನು ಒಳ್ಳೆ ಅನ್ಸ್ಕೊಳ್ಬೇಕು ಅಥವಾ ನಾನು ಉನ್ನತ ಸ್ಥಾನದಲ್ಲಿ ಇದ್ದಂತ ಜನರನ್ನು ಅಪ್ರಿಷಿಯೇಟ್ ಮಾಡಿರ್ಬೇಕು, ಅಥವಾ ನಾನು ಹೇಳುವಂಥ ಜನರನ್ನು ಮೆಚ್ಚಿಸಬೇಕು, ಅಥವಾ ನನ್ನ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿ ಏನೈತಲ್ಲ ಅದನ್ನು ಉತ್ತಮಗೊಳಿಸುವುದಕ್ಕೋಸ್ಕರವಾಗಿ ನಾನು ಸುವಾರ್ತೆಯನ್ನು ಜನ ಹತ್ರ ತಗೊಂಡು ಹೋಗಿರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ, ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಸೇವೆ ಅಂತಕ್ಕಂಥದ್ದು ಮಾಡಲಿಕ್ಕೆ ಹೋಗಬಾರ್ದು. ವೈಯಕ್ತಿಕವಾಗಿರ್ತಕ್ಕಂಥ ಇಟ್ಕೊಂಡು ಹೋಗಬಾರ್ದು. ಬದಲಾಗಿ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡ್ತಕ್ಕಂಥದ್ದೇ ಸೇವೆ. ಹೇಗೆ? ಫಾರ್ ಎಕ್ಸಾಂಪಲ್ ಇಟ್ಕೊಳ್ರಿ, ಈಗ ನೀವು ಹೋಗುವಂಥ ದಾರಿಯಲ್ಲಿ ಯಾರೋ ಒಬ್ರು ನರಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಹೋಗುವಂಥ ದಾರಿಯಲ್ಲಿ ಯಾರೋ ಒಬ್ರು ಬಿದ್ದಿದ್ದಾರೆ, ಅಥವಾ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ, ಅಥವಾ ಅವರಿಗೆ ಒಂದು ಅಸ್ವಸ್ಥತೆಯಲ್ಲಿ ಒಂದು ರಸ್ತೆಯಲ್ಲಿ ನಿಮಗೆ ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ರಿ. ನೀವು ಅವರನ್ನು ಒಂದು ಫಾರ್ ಎಕ್ಸಾಂಪಲ್ ನಿಯರ್ಬೈ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ಗೆ ನಿಮ್ಮ ವೆಹಿಕಲಲ್ಲಿ, ನಿಮ್ಮ ವ್ಯಾನಲ್ಲಿ, ಅಥವಾ ನಿಮ್ಮ ಕಾರಲ್ಲಿ, ಅಥವಾ ನಿಮ್ಮ ಬೈಕಲ್ಲಿ ತಗೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅಂತ ಇಟ್ಕೊಳ್ರಿ ಫಾರ್ ಎಕ್ಸಾಂಪಲ್.
ಆ ಟ್ರೀಟ್ಮೆಂಟ್ ಕೊಟ್ಟಾಗ ಬದಲಾಗಿ ನೀವು ಅವ್ರ ಹತ್ರ ನಾನು ಇಲ್ಲಿಂದ ಅಲ್ಲಿ ತಂದಿರ್ತಕ್ಕಂಥ ಒಂದು ಬೈಕ್ ಚಾರ್ಜ್ ಆಗಲಿ, ಕಾರ್ ಚಾರ್ಜ್ ಆಗಲಿ, ಆಯಿಲ್ ಚಾರ್ಜ್ ಆಗಲಿ ಅಥವಾ ನನ್ನ ರೆಂಟ್ ಇಷ್ಟದಾಗಿ ನೀನು ಮಾಡಿದ ಮೇಲೆ ಪುನಃ ಅವರಿಂದ ತಗೊಂಡ್ರೆ ಇದು ಸೇವ್ ಆಗುತ್ತಾ? ಆ ಮನುಷ್ಯನಿಗೆ ಸಹಾಯ ಮಾಡಿದಾಗ ಆಗುತ್ತಾ? ಅರ್ಥ ಆಗ್ತಿದೆಯಾ? ನೀನು ಒಯ್ದಿದ್ದು ಕರೆಕ್ಟು, ಅವ್ನು ಬಿದ್ದಿರ್ತಕ್ಕಂಥ ಸಮಯದಲ್ಲಿ ಹಿಡಿದಿದ್ದು ಕರೆಕ್ಟು, ಆತನನ್ನು ಸಮಯಕ್ಕೆ ಅನುಗುಣವಾಗಿ ಆತನ ಬಲಹೀನವಾಗಿ ಬಿದ್ದಿರ್ತಕ್ಕಂಥ ಸಮಯದಲ್ಲಿ ಆ ವ್ಯಕ್ತಿಯನ್ನು ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಒಳ್ಳೆಯದು. ಇದು ನೀನು ಆತನಿಗೆ ಮಾಡಿರ್ತಕ್ಕಂಥ ಸಹಾಯ. ಆ ಸಹಾಯವನ್ನು ನೀನು ಬದಲಾಗಿ ಅವನಿಗೆ ಏನಾದ್ರು ತಗೊಂಡ್ರೆ, ನಾನು ಅಲ್ಲಿಂದ ಇಲ್ಲಿ ಕಾರು ತಗೊಂಡು ಬಂದಿದ್ದೀನಿ, ನೀನು ಬಿದ್ದಿದ್ಯಾ, ತಗೊಂಡು ಬಂದಿರ್ತಕ್ಕಂಥ ನನ್ನ ರೆಂಟ್ ಕೊಡಿ ಅಥವಾ ನನ್ನ ಚಾರ್ಜ್ ಕೊಡಿ ಅಥವಾ ನನಗೆ ಈ ರೀತಿಯಾಗಿರ್ತಕ್ಕಂಥ ಬಿಲ್ಸ್ ಆಗಿದೆ ನಾನು ಕೊಡು ಎಂಬುದಾಗಿ ನೀನು ಬದಲಾಗಿ ತಗೊಂಡ್ರೆ ಅದು ನನ್ನ ಸೇವೆ ಅಥವಾ ಅವನಿಗೆ ಮಾಡಿರ್ತಕ್ಕಂಥ ಸಹಾಯ ಅಂತ ಅನ್ನಲ್ಲ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ರಿ. ಹೇಗಂತಂದ್ರೆ ನೀವು ಹೋಗುವಂಥ ದಾರಿಯಲ್ಲಿ ಅಥವಾ ನಿಮಗೆಲ್ಲೋ ಒಂದು ಸಿಕ್ಕಿರ್ತಕ್ಕಂಥ ಸಮಯದಲ್ಲಿ ಯಾರೋ ಒಂದು ಬಡ ಒಂದು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರು ಬಹಳಷ್ಟು ಬಡ ಕುಟುಂಬದಲ್ಲಿ ಬಿದ್ದಿರ್ತಕ್ಕಂಥವ್ರು ಆಹಾರಕ್ಕೋಸ್ಕರವಾಗಿ ಅವರು ಹೊರಡುವಂಥ ಸಮಯದಲ್ಲಿ ಅಥವಾ ನಿಮ್ಮ ಮನೆಗೆ ಬಂದಿರತಕ್ಕಂಥ ಸಮಯದಲ್ಲಿ ಅಥವಾ ಎಲ್ಲೋ ನಿಮಗೆ ನೀವೇ ಸಿಕ್ಕಿರ್ತಕ್ಕಂಥ ಸಮಯದಲ್ಲಿ ಅವರಿಗೆ ನೀವು ಎಲ್ಲೋ ಒಂದು ಸ್ವಲ್ಪ ಆಹಾರ ಕೊಟ್ಟರೆ ಅಂತ ಕೊಟ್ಟು, ಫಾರ್ ಎಕ್ಸಾಂಪಲ್, ಬದಲಾಗಿ ಅವರಿಂದ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇವ್ರಿಗೆ ಆಹಾರ ಕೊಟ್ಟಿದ್ದೀನಿ, ಬದಲಾಗಿ ಅವ್ರನ್ನ ನಾನು ಚಾರ್ಜ್ ತಗೋಬೇಕು, ಈ ರೀತಿಯಾಗಿರ್ತಕ್ಕಂಥದ್ದನ್ನ ಸೇವೆ ಅನ್ನಲ್ಲ. ನಾನು ಹೇಳೋಂಥ ಕಾನ್ಸೆಪ್ಟ್ ಏನಿದೆ ಅಂದರೆ, ಸೇವೆ ಅಂದರೆ ಉಚಿತವಾಗಿ ಮಾಡ್ತಕ್ಕಂಥದ್ದು. ಅದು ಯಾವುದೇ ರೀತಿಯಾಗಿರ್ಬೋದು, ಹಣದ ರೂಪದಲ್ಲಿರ್ಬೋದು ಅಥವಾ ಮಾತುಗಳ ಮುಖಾಂತರವಾಗಿ ಬೆಂದಿರ್ತಕ್ಕಂಥ ಹೃದಯಗಳನ್ನು ಬದಲಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರಿಗೆ ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಹೋಗಿ ಅವ್ರ ಜೊತೆ ನಿಂತ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಇದು ಇದೇ ರೀತಿಯಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದೇ ಸೇವೆ. ಅವರಿಂದ ಕೊಟ್ಟು ಅವರಿಂದ ಏನಾದರೂ ತಗೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಕೊಡ್ತಕ್ಕಂಥದ್ದು ಸೇವೆ ಅಲ್ಲ. ಇದೇ ಪಾಯಿಂಟ್. ಸೇವೆ ಅಂದ್ರೆ ಉಚಿತವಾಗಿ ನಮಗೆ ಕ್ರಿಸ್ತನ ಕೊಟ್ಟಿರ್ತಕ್ಕಂಥದ್ದು ನಾವು ಉಚಿತವಾಗಿ ಜನರ ಹತ್ರ ತಗೊಂಡು ಬಿಡಬೇಕು. ಬದಲಾಗಿ ಏನನ್ನ ಎಕ್ಸ್ಪೆಕ್ಟೇಷನ್ ಇಟ್ಟಿರಬಾರ್ದು. ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರಬಾರ್ದು? ವೈಯಕ್ತಿಕ ಜೀವನದ ಬಗ್ಗೆ ಅಥವಾ ಒಳ್ಳೆಯ ಒಂದು ಲೌಕಿಕ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಂಡ್ಕೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಮಾತ್ರ ಹೋಗಬಾರ್ದು. ಇದನ್ನು ಸೇವೆ ಎಂದಿರ್ತಾರೆ. ಸುಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ಅನೇಕ ಜನರು ದೇವರ ವಾಕ್ಯವನ್ನು ಸಾರುತ್ತಾ ಹೋಗ್ತಾ ಇದ್ದಾರೆ. ಹೋಗುವಂಥ ಸಮಯದಲ್ಲಿ ಅವರಲ್ಲಿ ಈ ಇಂಟೆನ್ಸಿಟಿ ಇದೆಯಾ ಅಂತಕ್ಕಂಥದ್ದು ಪ್ರಶ್ನಾರ್ಥವಾಗಿ ಇಟ್ಕೊಂಡಿರ್ಬೇಕು. ಹೋಗ್ಬಾರ್ದು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಹೋಗ್ಬೇಕು. ಆ್ಯಕ್ಚುಲಿ ಹೋಗುವಂಥ ಸಮಯದಲ್ಲಿ ಇದನ್ನು ತಲೆ ಇಟ್ಕೊಂಡಿರ್ಬೇಕು. ಸೇವೆ ನಾನು ಮಾಡಿ ಹೋಗ್ತಾ ಇದ್ದೀನಿ, ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ನಾನು ಮಾಡ್ತಾ ಇದ್ದೀನಿ, ನನ್ನ ಹೃದಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡ್ಬೇಕಂತಕ್ಕಂಥದ್ದು ಎಂಬುದಾಗಿ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ, ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ ಹೊರತಾಗಿ ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ ಎಂಬುದಾಗಿ. ಮಾಡಿಸಿಕೊಳ್ಳೋದಕ್ಕೋಸ್ಕರವಾಗಿ ನಾನು ಬಂದಿಲ್ಲ. ಸೇವೆ ಮಾಡಿ ಇನ್ನೊಬ್ಬರಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ ಅಂತಕ್ಕಂಥ ವಿಷಯ. ಇದರಲ್ಲಿ ನೀವು ವಿಷಯ ಅರ್ಥ ಮಾಡ್ಕೊಂಡಿರ್ಬೇಕು. ಯೇಸು ಕ್ರಿಸ್ತನು ಈ ಮಾತನ್ನು ಆತನ ಶಿಷ್ಯರಿಗೆ ಯಾಕೆ ಹೇಳ್ತಾ ಇದ್ದಾನೆ? 2000 ವರ್ಷಗಳ ಹಿಂದೆ ಹೇಳ್ತಕ್ಕಂಥ ಮಾತು ಇವತ್ತಿನ ಸಂದರ್ಭಕ್ಕೆ ಕಂಪೇರ್ ಮಾಡಿದಾಗ ನಮಗೋಸ್ಕರವಾಗಿ ಆತನು ಹೇಳಿದನ. ಇವತ್ತು ನಮ್ಗೆ ಅದು ಅನ್ವಯ ಆಗ್ತಾ ಇದೆಯಾ? ಅನ್ವಯ ಆಗ್ತದೆ. ಇವತ್ತು ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಆತನನ್ನು ಯಾರು ಕೇಳಿಲ್ಲ ಶಿಷ್ಯರು. ಗುರುವೇ, ನನಗೆ ಏನಂತಂದ್ರೆ ಸೇವೆ ಅಂದ್ರೆ ಏನು, ಸೇವೆ ಹೇಗೆ ಮಾಡೋದು ಗುರುವೇ, ನಮ್ಮ ಸ್ವಲ್ಪ ಹೇಳ್ಕೊಂಡು ಗುರುವೇ ಅಂದ್ರೆ ಯಾವತ್ತನ್ನು ಕೇಳಿಲ್ಲ ಸೇವಕರಿಗೆ. ಹಾಗಾಗಿ ಕೂಡ ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ ಅಂತಕ್ಕಂಥದ್ದು. ಕಾರಣ ಆತನಲ್ಲಿ ಏನು ತೋರಿಸ್ತಾ ಇದೆ, ಆತನಲ್ಲಿ ಯಾವ ಒಂದು ಭಾವನೆ ಇದೆ, ಆತನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇದೆ. ಯಾಕೆ ಹೇಳ್ತಾ ಇದ್ದಾನೆ? ತಗ್ಗಿಸಿಕೊಂಡು ನನ್ನ ಶಿಷ್ಯರಿಗೆ ಹೇಳ್ತಾರೆ, ನೀವು ಈ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಬೇಕು. ನಾನು ಪರಲೋಕದಿಂದ ಈ ಲೋಕಕ್ಕೆ ಬಂದಿರತಕ್ಕಂಥವ್ರು, ನಿಮಗೋಸ್ಕರವಾಗಿ ಬಂದಿರತಕ್ಕಂಥವ್ರು, ನೀವು ನನ್ನ ಶಿಷ್ಯರು,
ನಿಮ್ಮಿಂದ ನಾನು ಸೇವೆ ಮಾಡಿಸ್ಕೊಳ್ಳಲ್ಲ, ಬಿಕಾಸ್ ನಾನು ನಿಮ್ಮನ್ನು ಸೇವೆ ಮಾಡಿರ್ತೀನಿ. ಕಾರಣ ನಾನು ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಹೆಚ್ಚಿಸ್ಕೊಳ್ತಲ್ಲ ಪ್ರಿಯರತನ, ತಗ್ಗಿಸ್ಕೊಳ್ತಾ ಇದ್ದಾನೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ? ಆತನ ಈ ಮಾತಿನ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ? ಸೇವೆ ಮಾಡುವವನು ದೊಡ್ಡವನಲ್ಲ, ಸೇವೆ ಮಾಡುವವನು ಮಾಡುವುದಕ್ಕೋಸ್ಕರವಾಗಿ ಉಳಿದಾನೆ ಹೊರತಾಗಿ ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಇವತ್ತಿನ ಸಮಾಜದಲ್ಲಿ ನೋಡ್ಬೇಕಾದ್ರೆ ಅನೇಕ ಜನರು ಸೇವೆಯ ಒಂದು ರೂಪದಲ್ಲಿ ಹೋಗ್ತಾ ಇದ್ದಾರೆ ಸಮಾಜದಲ್ಲಿ. ಆದರೆ ಅವರು ಅವರ ಮೆಂಟಾಲಿಟಿ ಏನಂದ್ರೆ, ನಾನು ಸೇವೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನಾನು ಒಂದು ಉನ್ನತವಾಗಿರ್ತಕ್ಕಂಥ ಪದವಿಯಲ್ಲಿದ್ದೀನಿ, ನನಗೆ ಒಂದು ನನಗೆ ಆರಿಸಿಕೊಂಡಿದ್ದೇನೆ, ಸೊ ನಾನು ನಿನಗಿಂತ ಡಿಫ್ರೆಂಟ್ ಇದ್ದೇನೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಜನರಲ್ಲಿ ಮೂಡಿಸುತ್ತಾ ಆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸೇವೆ ಹೋಗ್ತಾ ಇದ್ದಾನೆ, ನಿಜವಾಗ್ಲೂ ಹೋಗ್ತಾ ಇದ್ದಾನೆ, ಇಲ್ಲ ಅಂತಿಲ್ಲ, ಅಥವಾ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ, ಇಲ್ಲ ಅಂತಿಲ್ಲ. ಬಟ್ ಆತನಲ್ಲಿ ಏನಿದೆ? ನಾನು ನಿಮಗಿಂತ ದೊಡ್ಡವನು, ನಾನು ನಿಮಗಿಂತ ಗ್ರೇಟ್ ಸೇವಕನು, ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ, ಸೊ ನಿಮ್ಮನ್ನು ಆರಿಸ್ಕೊಂಡಿಲ್ಲ, ನನ್ನನ್ನು ಆರಿಸ್ಕೊಂಡಿದ್ದೆ, ನಾನು ನಿಮಗಿಂತ ದೊಡ್ಡವನು, ನೀವು ನನಗಿಂತ ಏನು ಕೆಳಗಿನವರು, ಕೆಳವರವನು, ನಾನು ನಿಮಗಿಂತ ದೊಡ್ಡವನು. ಕಾರಣ ನಾನು ಸೇವಕನು, ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ. ಈ ಸಿಚುವೇಶನ್, ಈ ಸ್ಥಿತಿಯನ್ನು, ಕ್ರಿಸ್ತನ್ ಹೇಳ್ತಕ್ಕಂಥ ಸ್ಥಿತಿಯನ್ನು, ಎರಡನ್ನೂ ಕಂಪೇರ್ ಮಾಡಿದಾಗ ಯೇಸು ಕ್ರಿಸ್ತನು ಡೈರೆಕ್ಟ್ ಆಗಿ ಈ ದಿನಕ್ಕೋಸ್ಕರ ಹೇಳೋಂತ ಅನ್ಸಲ್ವಾ? ಅನ್ಸಲ್ವಾ? ಕ್ರಿಸ್ತನು ಒಂದ್ ಕಡೆ ಹೇಳ್ತಾ ಇದ್ದಾನೆ, ಸೇವೆ ಅಂತಕ್ಕಂಥದ್ದು ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ಮಾಡಿಸುವುದಕ್ಕೋಸ್ಕರ ಅಲ್ಲ. ಅಂದ್ರೆ ನಾನು ಅಂತಕ್ಕಂಥ ವಿಷಯ ತಗ್ಗಿಸ್ಕೊಂಡು ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಇವತ್ತಿನ ಸಮಯದಲ್ಲಿ ನಾನು ಅಂತಕ್ಕಂಥದ್ದು ಮೇಲೆ ಮಟ್ಟದಲ್ಲಿ ಇಟ್ಕೊಂಡು, ನೀವು ಅಂತಕ್ಕಂಥದ್ದು ಕೆಳ ಮಟ್ಟದಲ್ಲಿ ಇಟ್ಟಿದ್ದಾರೆ. ಇವರು ತನ್ನಲ್ಲಿರ್ತಕ್ಕಂಥ ನಾ ಅಂತಕ್ಕಂಥ ಶಬ್ದ ಅಹಂಕಾರದಿಂದ ಅವ್ರು ಇಟ್ಕೊಂಡು ಏನು ಸೇವೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸೇವೆ ಅಲ್ಲ. ಸೇವೆ ಅಂದ್ರೆ ಏನು? ಉಚಿತವಾಗಿ ನಾವು ಸಿಕ್ಕಿರ್ತಕ್ಕಂಥ, ಉಚಿತವಾಗಿ ನಾವು ಜನರ ಹತ್ರ ತಲುಪಿಸಕ್ಕೆ ಹೋಗ್ಬೇಕು. ಅದರಿಂದ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಬಾರದು ಫಸ್ಟ್ ಆಫ್ ಆಲ್. ಆಮೇಲೆ ಸೇವೆಯು ಕ್ರಿಸ್ತನು ಹೇಗೆ ಹೇಳಿದಾನೆ ಆ ರೀತಿಯಲ್ಲಿ ಮಾಡೋದಕ್ಕೆ ಹೋಗ್ಬೇಕು. ಹೇಗೆ ಹೋಗ್ಬೇಕಾದ್ರೆ ಕ್ರಿಸ್ತನು ಹೇಳಿದ ಹಾಗೆ. ನಾನು ಹೇಳುವಂತನು ದೊಡ್ಡವನಲ್ಲ, ಕೇಳುವಂತವ್ರು ದೊಡ್ಡವರು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿರ್ಬೇಕು. ಆದ್ರೆ ಇತರ ಸಮಯದಲ್ಲಿ ಹೇಳುವಂತವನು ದೊಡ್ಡವನು, ಕೇಳುವಂತವ್ರು ಏನು ದೊಡ್ಡ. ಎಕ್ಸಾಂಪಲ್ ಯಾಕಂತಂದ್ರೆ, ನಾನು ಜ್ಞಾನಿ, ನಾನು ಮಹಾಜ್ಞಾನಿ, ನಾನು ಬೈಬಲ್ ಜ್ಞಾನಿ, ನನ್ನನ್ನು ದೇವರು ಹಾಕ್ಸ್ಕೊಂಡಿದ್ದಾನೆ, ನಾನು ಗ್ರೇಟ್ ಇದ್ದೀನಿ, ಈ ರೀತಿಯಾಗಿರ್ತಕ್ಕಂಥ ಮೆಂಟಾಲಿಟಿ ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇಂದ ಸೇವೆ ಮಾಡೋದಕ್ಕೆ ಅನೇಕ ಸೇವಕರು ಸತ್ಯವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನಿರ್ತಕ್ಕಂಥ ಒಂದು ವಿಷಯ. ಮತ್ತು ಇವತ್ತಿನ ಸಂದರ್ಭಕ್ಕೋಸ್ಕರವಾಗಿ, ಇವತ್ತಿನ ಒಂದು ಸಮಯಕ್ಕೋಸ್ಕರ ಕ್ರಿಸ್ತನ 2000 ವರ್ಷದ ಹಿಂದೆ ಹೇಳಿದಾನೆ, ಮುಂದೊಂದು ದಿವಸ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು, ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಯೇಸು ಕ್ರಿಸ್ತನು ಹೇಳಿದಾನೆ. ನೋಡ್ರಿ ಇವತ್ತಿನ ಸಮಯದಲ್ಲಿ ಹೇಗೆಲ್ಲ ಬೆಳೆದು ಪಡ್ತಾ ಇದೆ. ಒಬ್ಬರು ಸೇವಕರಿದ್ದಾರೆ, ಅವರು ಒಂದು ಜೀವನ ಕೂಟಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಜೀವನ ಕೂಟದಲ್ಲಿ ಅವ್ರು ಬರುವಂತ ಸಮಯದಲ್ಲಿ ಭಕ್ತರು ಬಹಳಷ್ಟು ಜನರು ಕೂತ್ಕೊಂಡಿರ್ತಾರೆ. ಅವರ ವಾಕ್ಯವನ್ನು ಕೇಳಬೇಕು, ಅವರ ಹೇಳ್ತಕ್ಕಂಥದನ್ನು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಗ್ರಾಮದಿಂದ ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಅವರು ಎಲ್ಲಿ ಅರೇಂಜ್ ಮಾಡಿರ್ತಾರಲ್ಲ, ಆ ಅರೇಂಜ್ ಮಾಡಿರ್ತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾರು? ಭಕ್ತರು. ಆ ಬಂದಿರ್ತಕ್ಕಂಥ ಭಕ್ತರ ಮಧ್ಯದಲ್ಲಿ ಯಾರು ಸುವಾರ್ತೆನ ಸಾರ್ವಜನಿಕರಲ್ಲ, ಸ್ಪೀಕರ್ ಎಂಬುದಾಗಿ ಬಂದಿರ್ತಾರಲ್ಲ, ಅವರು ಆ ಸುತ್ತಮುತ್ತಲ ಒಂದು 10-15 ಜನ ಬಾಡಿಗೆ ಫ್ಲೋರ್ ಇಟ್ಕೊಂಡು ಸೇವೆ ಮಾಡೋಕ್ಕೋಸ್ಕರ ಮಾಡ್ತಾರೆ. ಮೀನ್ಸ್ ಅವ್ರು ಏನ್ ಹೇಳೋಕೆ ಇಷ್ಟಪಡ್ತಾರೆ ಅಂದ್ರೆ, VIP, ನಾನೊಂದು ಗ್ರೇಟ್ ಪರ್ಸನ್, ನಾಟ್ ಸಿಂಪಲ್, ನಾನು ಸಿಂಪಲ್ ಪರ್ಸನ್ ಅಲ್ಲ, ನಾನು ಸಿಂಪಲ್ ಸೇವಕನಲ್ಲ, ನಾನು ಗ್ರೇಟ್ ಸೇವಕ, ನಾನು ತುಂಬಾ ದೊಡ್ಡ ಸೇವಕ.
ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ, ಈ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಏನ್ ಮಾಡ್ತಾ ಇದ್ದಾರೆ, ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸೇವೆ ಅಂತಕ್ಕಂಥದ್ದು ಗೊತ್ತು, ಸೇವೆ ಹೇಗ್ ಮಾಡ್ಬೇಕಂತ ಗೊತ್ತು, ಅದನ್ನೆಲ್ಲ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಕ್ರಿಸ್ತನ ವಿರುದ್ಧವಾಗಿರ್ತಕ್ಕಂಥ ಸೇವೆ. ಆತನು ಪರಲೋಕದಿಂದ ಹೇಳಿರ್ತಕ್ಕಂಥ ಸ್ವತಃ ಯೇಸು ಕ್ರಿಸ್ತನ ನಾನು ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ನಿಮ್ಮನ್ನು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿಲ್ಲ. ನೀವು ದೊಡ್ಡವರು, ನಾನ್ ದೊಡ್ಡವನಲ್ಲ, ಹೇಳುವಂತ ನಾನು ಚಿಕ್ಕವನು, ಕೇಳುವಂತ ನೀವು ದೊಡ್ಡವರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಅರ್ಥಕ್ಕಿದೆಯಾ? ಆ ಶಿಷ್ಯರು ಕೇಳ್ತಕ್ಕಂಥ ಹೌದು ಯೇಸು ಕ್ರಿಸ್ತ ನಮ್ಗೆ ಹೇಳ್ತಕ್ಕಂಥದ್ದನ್ನು ಅವರು ಅದೇ ರೀತಿಯಿಂದಾಗಿ ಅವರು ಸುವಾರ್ತೆಯನ್ನು ಸಾರಿದ್ದಾರೆ. ಆದರೆ ಇವತ್ತಿನ ಸಮಯದಲ್ಲಿ ನಮ್ಮನ್ನು ಏನ್ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳು, ಯೇಸು ಕ್ರಿಸ್ತನು ಸ್ವತಃ ಆರಿಸಿಕೊಂಡಿರ್ತಕ್ಕಂಥ ಶಿಷ್ಟರು ಆತನು ಹೇಳಿರ್ತಕ್ಕಂಥ ಮಾತಿನ ಮೇರೆಗೆ ಸೇವೆ ಮಾಡೋದಕ್ಕೋಸ್ಕರ ಹೊರಟಿದ್ದಾರೆ ಪ್ರಿಯರೇ ಆ ಸಮಯದಲ್ಲಿ. ಆದರೆ ಇವತ್ತಿನ ಸಮಯದಲ್ಲಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತನ್ನನ್ನು ತಾನೇ ಹೊಗಳಿಕೊಂಡು ದೇವರನ್ನು ನಾವು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ತನ್ನನ್ನು ತಾನೇ ಎವೆಲೆಂಜಿಸ್ಟು ಅಥವಾ ಅಪೊಸ್ತಲನು, ನನ್ನ ಕರೆಲ್ಪಟ್ಟವನು, ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು, ಟೈಟಲ್ಗಳನ್ನು ಇಟ್ಕೊಂಡು ಸೇವೆಗೆ ಹೋಗ್ತಾ ಇದ್ದಾರೆ. ಇದು ಡೈರೆಕ್ಟ್ ಆಗಿ ಕ್ರಿಸ್ತನಿಗೆ ವಿರುದ್ಧವಾಗಿರ್ತಕ್ಕಂಥ ಸೇವೆ, ಆತನ ಗುಣಗಳಿಲ್ಲದ ಸೇವೆ. ಆತನ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ಆತನ ಹೇಳಿದ ಹಾಗೆ ನಡಿಬೇಕು. ಆತನು ಇವತ್ತಿನ ಸಮಯದಲ್ಲಿ ಸ್ವಂತ ಜ್ಞಾನ ನೋಡ್ರಿ, ಇವತ್ತಿನ ಸಮಯದಲ್ಲಿ ಸೇವಕರಲ್ಲಿ ಕಾಂಪಿಟೇಷನ್, ನಾನ್ ಗ್ರೇಟು, ನೀನ್ ಗ್ರೇಟು, ನಾನು ಮಹಾಜ್ಞಾನಿ, ನೀನು ಅಲ್ಪಜ್ಞಾನಿ, ನಿನಗೇನು ಗೊತ್ತಿದೆ, ನನಗೇನು ಗೊತ್ತಿದೆ, ನನಗೆ ಗೊತ್ತಿದೆ. ಈ ರೀತಿಯಾಗಿರ್ತಕ್ಕಂಥ ಜ್ಞಾನದಲ್ಲಿ ಕೂಡ ನಿಮ್ಮಿಂದ ಏನು ಕಂಡುಹಿಡಿಯಕ್ಕಾಗಲ್ಲ. ಇದರಲ್ಲಿ ಸತ್ಯವೇದ ಅಂತಕ್ಕಂಥದ್ದು, ಸುವಾರ್ತೆ ಅಂತಕ್ಕಂಥದ್ದು, ಕ್ರಿಸ್ತನ ಕೊಟ್ಟಿರ್ತಕ್ಕಂಥ ಜ್ಞಾನ. ಈ ಜ್ಞಾನವನ್ನು ನೀವು ಜಸ್ಟ್ ಕಸ್ಟಮರ್ ಹೆಂಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಂಕ್ ಇದೆ ಅಥವಾ ಒಂದು ಬ್ಯಾಂಕ್ ಅಂತ ಕೊಡೋ ಬ್ಯಾಂಕ್ ಇದೆ, ಬ್ಯಾಂಕ್ ಲೋನ್ ಕೊಡುತ್ತೆ. ಎಂಪ್ಲಾಯೀಸ್ ಹೋಗಿ ಕಸ್ಟಮರ್ ಹತ್ರ ಅವರು ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ಕಸ್ಟಮರ್ ಕಲೆಕ್ಟ್ ಮಾಡಿಬಿಟ್ಟು ಬ್ಯಾಂಕಿಗೆ ತಂದು ಒಪ್ಪಿಸಿರ್ತಾರೆ, ರೈಟ್? ಇವಾಗ ಹೋಗಿರ್ತಕ್ಕಂಥ ನಾನು ಕೊಟ್ಟಿದ್ದೀನಿ ಅಂದ್ರೆ ಹೇಗೆ? ಬ್ಯಾಂಕ್ ಕೊಟ್ಟಿದೆ, HDFC ಒಂದು ಬ್ಯಾಂಕ್ ಇದ್ರೆ HDFC, SBI, ICIC ಯಾರು ಕೊಟ್ಟಿದ್ದಾರೆ? ಕಸ್ಟಮರ್ ಹೇಳಬೇಕು IDFC, HDFC ಕೊಟ್ಟಿದ್ದಾರೆ. ನಾನು ಕೊಟ್ಟಿನಿ, ಇವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಇಲ್ಲ, ಇದು ನಮ್ಮನೇನಿಲ್ಲ, ಅದು ಬ್ಯಾಂಕಿಂದ ನಾನು ಜಸ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನೇ ಯೂಸರ್. ಈ ರೀತಿ ಇರ್ತಕ್ಕಂಥ ಮೆಂಟಾಲಿಟಿ ಇಲ್ಲ. ಇದು ನನ್ನ ಜ್ಞಾನ, ನಾನು ಬಹಳಷ್ಟು ಜ್ಞಾನಿ. ದೇವರು ಆಲ್ರೆಡಿ ಏನೆಲ್ಲ ಹೇಳಿದಾನೆ, ಆತನು ಸಾಮ್ಯ ರೂಪದಲ್ಲಿ ಜನರಿಗೆ ತಿಳಿಸಿದಾನೆ, ಅದನ್ನೆಲ್ಲ ಬರೆದಿಟ್ಟಿದ್ದಾನೆ. ಸತ್ಯವೇದದಲ್ಲಿ ಎಲ್ಲ ಬರೆದಿಟ್ಟಲ್ಪಟ್ಟಿದ್ದಾನೆ. ನಮ್ಮ ಕೆಲಸ ಏನಿದೆ, ಖಾಲಿ ಯಾರ್ಯಾರಿಗೆ ಗೊತ್ತಾಗಿಲ್ಲ, ಯಾರ ಹತ್ರ ಸುವಾರ್ತೆ ಹೋಗ್ಲಿಲ್ಲ, ಆ ಜನ ಹತ್ರ ಇದನ್ನು ತಗೊಂಡೋಗಿ ಹೀಗಿದೆ, ಈ ರೀತಿಯಾಗಿ ಕ್ರಿಸ್ತನ ಹೇಳಿದಾನೆ, ಈ ರೀತಿ ನೀವು ನಡೀಬೇಕು, ಈ ರೀತಿ ನೀವು ತನ್ನ ಜೀವನದಲ್ಲಿ ಕ್ರಿಸ್ತನ ಅಂಗೀಕರಿಸ್ಕೊಳ್ಬೇಕು ಎಂಬುದಾಗಿ ಆತನ ಹೇಳಿರ್ತಕ್ಕಂಥ ನಾವು ಅವನ ಹತ್ರ ತಲುಪಿಸ್ಬೇಕು. ಅಷ್ಟೇ ನಮ್ಮ ಕೆಲಸ. ಅದನ್ನು ಬಿಟ್ಟು ನಂದು ನಿನ್ನ ಜ್ಞಾನ, ಯಾಕಂದ್ರೆ ಬೈಬಲಲ್ಲಿ ನೀನೇನಾದ್ರೂ ಏನಾದ್ರು ಕಂಡಿಡಿದೆಯಾ? ಅದರಲ್ಲಿ ನೀನೇನಾದ್ರೂ ನೀನು ಯಾರಿದೆ? ಇದು ನಾನು ಬರೆದಿರ್ತಕ್ಕಂಥದ್ದು, ಇದು ನಾನು ಕಂಡಿಡಿರ್ತಕ್ಕಂಥದ್ದು, ಇದು ನನ್ನ ಸ್ವಂತ ಜ್ಞಾನ ಏನಿಲ್ಲ ನಿನ್ನ ಹತ್ರ. ಕ್ರಿಸ್ತನ ಜ್ಞಾನ, ಆತನ ಕೊಟ್ಟಿರ್ತಕ್ಕಂಥ ಜ್ಞಾನ, ಆತನ ಬರೆದಿರ್ತಕ್ಕಂಥ ಮಾತು, ಆತನ ಮಾತು ನೀನು ಟಮಾಟೋ ಜಸ್ಟ್ ಕೊಡ್ತಾ ಇದೆಯಾ? ಏನೋ ನೀನು ಹೋಗಿ ಜಸ್ಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀಯ, ಈ ರೀತಿ ಇದೆ ಎಂಬುದಾಗಿ. ಅದರಲ್ಲಿ ಕೂಡ ನೀನು ಮಹಾಜ್ಞಾನಿ ಎಂಬುದಾಗಿ ಅನ್ಕೊಳ್ತಾ ಇದೀಯ. ಅದರಲ್ಲಿ ಜ್ಞಾನಿಯಾಗಿ ಒಂದು ಉನ್ನತ ಪದವಿಯಲ್ಲಿ, ಉನ್ನತ ಸ್ಥಾನದಲ್ಲಿ ಇದ್ದೀನಿ ಅಂತಕ್ಕಂಥ ಅಹಂಕಾರದಲ್ಲಿ ನೀನು ಹೋಗ್ತಾ ಇದ್ದೀಯ. ಈಗ ಈ ರೀತಿಯಾಗಿರ್ತಕ್ಕಂಥ ಸೇವೆ ಅಲ್ಲ. ಅರ್ಥ ಆಗ್ತದೆಯಾ? ಸೇವೆ ಉಚಿತವಾಗಿ ಬಂದಿರ್ತಕ್ಕಂಥದ್ದು, ಸೇವೆ ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದು, ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳಿರ್ತಕ್ಕಂಥ ಮಾತು ಇವತ್ತಿನ ಸಮಯದಲ್ಲಿ ಅದು ನಮಗೂ ಹೇಳ್ತಾ ಇದ್ದಾನೆ. ಈ ಸೇವೆ ಮಾಡೋದಕ್ಕೋಸ್ಕರ ಹೋಗ್ಬೋದು, ಹೊರತಾಗಿ ಸೇವೆ ಮಾಡೋದಕ್ಕೋಸ್ಕರ ಅಲ್ಲ. ಅಂದ್ರೆ ಅವರ ಮನಸ್ಥಿತಿ ಅಹಂಕಾರದಿಂದ ಕೂಡಿರಬಾರ್ದು. ಅವ್ರ ಮನಸ್ಥಿತಿ ನಾವು ಅಂತಕ್ಕಂಥದ್ರಿಂದ ಕೂಡಿರಬಾರ್ದು. ಅವ್ರ ಮನಸ್ಥಿತಿ ನಾವು ಬರತಕ್ಕಂಥವ್ರು ಚಿಕ್ಕವರು, ಕೇಳ್ತಕ್ಕಂಥವ್ರು ದೊಡ್ಡವರು ಅಂತಕ್ಕಂಥ ವಿಷಯವನ್ನು ಕೂಡಿರಬೇಕು. ನಾನು ಬಹಳಷ್ಟು ಒಂದು ಮೀಟಿಂಗ್ಗಳನ್ನು ನೋಡಿದ್ದೀನಿ, ಬಹಳಷ್ಟು ಒಂದು ಸ್ಥಳಗಳನ್ನು ನೋಡಿದ್ದೀನಿ. ಸೇವಕರು ಹೇಗಿರ್ತಾರೆ, ನಾವು ತುಂಬಾ ಡಿಫ್ರೆಂಟ್ ಇದ್ದೀವಿ. ಎಷ್ಟೆಲ್ಲ ಜನ ಕೇಳಬೇಕಾದ್ರೆ ಇವರನ್ನು ದೇವರ ಆಯ್ಕೆ ಮಾಡ್ಕೊಂಡಿಲ್ಲ, ದೇವರ ಆಯ್ಕೆ ನನಗೆ ಮಾಡ್ಕೊಂಡಿದೆ, ನನಗೆ ತುಂಬ ಗ್ರೇಟು.
ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಸುವಾರ್ತೆ ಸಾಧನಕ್ಕೆ ಹೋಗ್ಬೇಕಾದ್ರೆ ನೀನು ಹೋಗ್ತಕ್ಕಂಥವ್ರು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಹೋಗ್ತಾ ಇದೆಯಾ, ಮತ್ತೆ ಅಲ್ಲಿ ಕೂತಿರ್ತಕ್ಕಂಥವ್ರು ಹಾಗೆ ಯೇಸು ಕ್ರಿಸ್ತನ ಸನಿ ಆಗೋದಕ್ಕೆ ಸಾಧ್ಯ. ನೋಡಿರ್ತಕ್ಕ ಸಮಯದಲ್ಲಿ ಬಹಳಷ್ಟು VIP ಟ್ರೀಟ್ಮೆಂಟ್, VIP ತರ ಟ್ರೀಟ್ ಮಾಡ್ತಿದ್ದಾರೆ. ನೀನು ಸೇವೆ ಹೋಗ್ತಾ ಇದೀಯಾ? ಹೌದಪ್ಪ, ನಾನು ಸೇವೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದೀಯಾ? ಈ ರೀತಿ ಹೋಗ್ತಾ ಇದ್ದೀನಿ. ಹೋಗುವಂತ ಹೇಗಿರ್ಬೇಕು, ಇದರಲ್ಲಿ ಯಾವ ದಾಹ ಇರಬೇಕು? ನಾನು ಹೋಗ್ಬೇಕು, ಜನರನ್ನು ಎಚ್ಚರಪಡಿಸಬೇಕು, ಜನರನ್ನು ದೇವರ ಕಡೆಗೆ ತಿಳಿಸಬೇಕು, ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಗೊತ್ತು ಮಾಡಬೇಕು, ಗೊತ್ತಿದ್ದು ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಾಗಿರ್ತಕ್ಕಂಥವ್ರಿಗೆ ಎಚ್ಚರಿಸಬೇಕು. ನಿನ್ನ ಮನಸ್ಸಲ್ಲಿ ಒಂದೇ ಇರಬೇಕು, ನಾನು ಸೇವೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಹೊರತಾಗಿ ನಾನು ಹೀಗಿದ್ದೀನಿ, ನಾನು ಹಾಗಿದ್ದೀನಿ, ನಾನು ತುಂಬಾ ಉನ್ನತ ಸ್ಥಾನದ ಒಂದು ಸೇವಕರು, ಈ ರೀತಿಯಾಗಿರ್ತಕ್ಕಂಥ ಅಹಂಕಾರದ ಹುಡುಗರು ಇದನ್ನ ಸಂಘ ನೋಡ್ಬೇಕಾದ್ರೆ ಸೇವಕರ ನೋಡುವಂಥ ಸಮಯದಲ್ಲಿ ಅವರಲ್ಲಿ ನಾವು ಪರ್ಟಿಕ್ಯುಲರ್ ಒಂದು ಸಮಾಜಕ್ಕೆ ಸಂಬಂಧಪಟ್ಟವರು ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಈ ರೀತಿಯಾಗಿರ್ತಕ್ಕಂಥದ್ದು ಅಲ್ಲ. ನೀನು ಹೋಗುವಾಗ ನಿನ್ನಲ್ಲಿ ಒಂದು ತಿಳ್ಕೊಂಡಿರ್ಬೇಕು, ಸೇವೆ ಅಂದ್ರೆ ಏನು. ಇವತ್ತು ಆ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾನೆ. ಕ್ರಿಸ್ತನ ಸೇವೆಯನ್ನು ಹೇಗೆ ಮಾಡುವುದಾಗಿ ಹೇಳಿದ್ದಾನೆ. ಆಗಿರ್ತಕ್ಕಂಥ ಸಮಯದಲ್ಲಿ ಶಿಷ್ಯರು ಹೀಗೆ ಮಾಡಿದ್ದಾರೆ. ಮತ್ತು ಇವತ್ತಿನ ಸಮಯದಲ್ಲಿ ಆ ಸುವಾರ್ತೆಯನ್ನು, ಆ ಸತ್ಯವೇದವನ್ನು, ಆತನ ಮಾತುಗಳನ್ನು ಜನರ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ಆ ಮಾತುಗಳು ಹೇಳುವಂಥ ಸಮಯದಲ್ಲಿ ನಾನೇನಾಗಿದ್ದೀನಿ, ಕೇಳುವಂಥವ್ರು ಏನಾಗಿದ್ದಾರೆ. ಇದು ನನ್ನ ಜ್ಞಾನನ, ದೇವರ ಜ್ಞಾನನ? ದೇವರ ಜ್ಞಾನದ ಮೇಲೆ ನನ್ನದಂತಕ್ಕಂಥ ಅಹಂಕಾರದ ಮೇಲೆ ಯಾಕೆ ಬರ್ತಾ ಇದ್ದೀವಿ? ಕೇಳೋದಂತೂ ನನಗಿಂತ ದೊಡ್ಡವರಾದ್ಮೇಲೆ ನಾನು ಯಾಕೆ ದೊಡ್ಡವನು ಅಂತ ಅನ್ಕೊಳ್ತಾ ಇದ್ದೀನಿ? ನನಗೆ ಯಾಕೆ ಇಷ್ಟೆಲ್ಲ VIP ಒಂದು ಫೆಸಿಲಿಟಿ ಬೇಕು? ನನಗೆ ಯಾಕೆ ಸುವಾರ್ತೆ ಸಾರಬೇಕಂದ್ರೆ ಸುತ್ತಮುತ್ತ ನನಗೆ ಬಾಡಿ ಗಾರ್ಡ್ಸ್ ಬೇಕು? ನನಗೆ ಯಾಕೆ ನಾನು ಹೋಗ್ಬೇಕಾದ್ರೆ ಇವತ್ತಿನ ಸಮಯದಲ್ಲಿ ನೋಡ್ರಿ ಏನಿಲ್ಲ, ಅವರು ನಮ್ಮನ್ನು ಜನ ಉನ್ನತವಾಗಿ ನೋಡಬೇಕು, ಜನ ನಮ್ಮನ್ನು ಬಹಳಷ್ಟು ಡಿಫ್ರೆಂಟ್ ಆಗಿ ನೋಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತಾಗಿ ದೇವರ ಹೇಳಿರ್ತಕ್ಕಂಥ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಸೇವೆ ಎಲ್ಲೆಲ್ಲಿ ಜರುಗ್ತಾ ಇದೆ ನೋಡ್ರಿ, ಅದು ಸೇವೆಯೇ ಅಲ್ವಾ? ಅದನ್ನ ವೈಯಕ್ತಿಕ ಜೀವನಕ್ಕೋಸ್ಕರ ಮಾಡ್ತಾ ಇದೆಯಾ? ಇವತ್ತಿನ ಸಮಯದಲ್ಲಿ ಇದನ್ನು ಭಕ್ತರು ಇದರಲ್ಲಿ ಪಾಲಾಗಿದ್ದಾರೆ. ದೇವರ ವಾಕ್ಯವನ್ನು ಕೇಳತಕ್ಕಂಥ ಜನರು ಕೂಡ ಅದೇ ರೀತಿಯಾಗಿದ್ದಾರೆ. ಬೈಬಲ್ ಇದೆ, ಬೈಬಲ್ ದೇವರು ಇರ್ತಕ್ಕಂಥ ಮಾತಿದೆ. ಆ ಮಾತುಗಳು ಯಾರು ಬೇಕಾದ್ರೂ ಹೇಳ್ಬೋದು, ಯಾರು ಬೇಕಾದ್ರೂ ಕೇಳಬಹುದು. ಆ ಸಮಯದಲ್ಲಿ ಈಗ ಒಂದು ವಾಕ್ಯ ಹೇಳ್ತಕ್ಕಂಥ ವ್ಯಕ್ತಿ ಒಬ್ಬ ಸಿಂಪಲ್ ಆಗಿ ಫಾರ್ಮಲ್ ಆಗಿ ಬರ್ಬೇಕಾದ್ರೆ ಆ ವ್ಯಕ್ತಿಯ ಮಾತುಗಳು ಆಮೇಲೆ ದಾಹ ಇರುತ್ತೆ, ಹೇಳ್ಬೇಕಂತಕ್ಕಂಥ ದಾಹ ಇರುತ್ತೆ, ಸತ್ಯವನ್ನು ಹೇಳೋದು, ಸಮಾಜವನ್ನು ಕಟ್ಟಬೇಕಂತಕ್ಕಂಥ ದಾಹ ಇರುತ್ತೆ, ಕ್ರಿಸ್ತನ ಕಡೆಗೆ ತಿಳಿಸ್ಬೇಕಂತಕ್ಕಂಥ ದಾಹ ಇರುತ್ತೆ. ಅವನನ್ನು ಕೇರ್ ಮಾಡಲ್ಲ. ಒಳ್ಳೆ ಬಟ್ಟೆ, ಶೂಟ್, ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾರು, ಬ್ರ್ಯಾಂಡೆಡ್ ಆಗಿ ಬಂದಿರ್ತಕ್ಕಂಥ ಸೇವಕರನ್ನು ಏನ್ ಮಾಡ್ತಾರೆ, ಅವ್ರ ಎದುರುಗಡೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ. ಸಿಂಪಲ್ ಆಗಿ ಬಂದಿರ್ತಕ್ಕಂಥ ಸೇವಕರನ್ನು ಅವಮಾನಗೊಳಿಸ್ತಾರೆ. ಇದರಲ್ಲಿ ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಹೇಗೆ ಚಪ್ಪಾಳೆ ಒಂದು ಕೈಯಿಂದ ಬಾರಿಸಲ್ಲ, ಎರಡು ಕೈಯಿಂದ ಬಾರಿಸುತ್ತಂತಾರಲ್ಲ, ಯೇಸು ಕ್ರಿಸ್ತನ ಮಾತು ಇವತ್ತಿನ ಸಮಯದಲ್ಲಿ ಲಾಗು ಆಗ್ಬೇಕಾದ್ರೆ, ಅಂದ್ರೆ ಆ ಚಲನೆಯಲ್ಲಿ ಇರ್ಬೇಕಂದ್ರೆ ಇಬ್ರು ಮುಖ್ಯ. ಸೇವಕನು ಸೇವೆ ಮಾಡುವಂತ ಸಮಯದಲ್ಲಿ ಸೇವೆ ಅಂದ್ರೆ ಏನು, ಕ್ರಿಸ್ತನು ಹೀಗೆ ಸೇವೆ ಮಾಡಿದ್ದಾನೆ ಅಂತಕ್ಕಂಥದನ್ನು ತಿಳ್ಕೊಂಡು ಸೇವೆ ಮಾಡಿರ್ಬೇಕು. ಮತ್ತು ಸೇವಕರು ಯಾರು, ಸೇವಕರಲ್ಲಿ ಏನಿರಬೇಕು, ಕ್ರಿಸ್ತನು ನಮ್ಗೆ ಹೇಗೆ ಹೇಳಿದಾನೆ, ಬೈಬಲಲ್ಲಿ ಏನಿದೆ ಅಂತಕ್ಕಂಥದನ್ನು ಭಕ್ತರನ್ನವರು ಕಂಡು ಹಿಡ್ಕೊಳ್ಬಿಡ್ತೇವೆ. ಯಾರೇ ಬರ್ಲಪ್ಪ ನಾನು ಹಿಂಗಂತಲ್ಲ, ತಿಳ್ಕೊಂಡಿರ್ಬೇಕು. ಹೇಳ್ತಕ್ಕಂಥ ಸೇವಕನು ಕ್ರಿಸ್ತನ ಅನ್ವಯಿಕನ, ಹೇಳ್ತಕ್ಕಂಥ ಸೇವಕನಲ್ಲಿ ಯಾವ ದಾಹ ಇದೆ, ಯಾವ ಇಂಟೆನ್ಷನ್ ಇಟ್ಕೊಂಡಿದ್ದಾನೋ ಸಮುದ್ರ ಉಜ್ವಲ ಕೂಟ ಕಂಡಕ್ಟ್ ಮಾಡಿದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಸಮಯದಲ್ಲಿ ಸೇವಕನು ನಮ್ಮ ಒಂದು ಗ್ರಾಮಕ್ಕೆ ಬಂದಿದ್ದಾನೆ, ಯಾವ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ಸಮಯದಲ್ಲಿ ಸೇವಕನು ಸೇವೆಯಲ್ಲಿ ತೊಡಗಿದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ಇವತ್ತಿನ ಸಮಯದಲ್ಲಿ ಸೇವಕನು ನಮ್ಮ ಮನೆಗೆ ವಿಸಿಟ್ ಬಂದಿದ್ದಾನೆ, ಇದನ್ನು ಭಕ್ತರಾಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಂಡು
ಮಾತು ಅವ್ರದೇ ನನ್ನ ಫೈನಲ್ ಅಂತಂದರೆ ಅದು ನಿನ್ನ ಇಷ್ಟ. ಅವ್ನು ಯಾಕಡೆ ಹೋಗಿರ್ತಾನೆ, ನೀನು ಹಾಕೊಂಡು ಹೋಗ್ತೀನಿ ಅಷ್ಟೇ. ಆಮೇಲೆ ಹೋದ್ಮೇಲೆ ಕ್ರಿಸ್ತನಿಗೆ ಇರೋರು ನಾನು ಹೀಗೆ ಮಾಡಿ ನಾನು ಮಾಡಿ ನೀನು ಕೇಳೋಣ. ನೀನೇನು ಮಾಡಿದೆ ಅಂತಲ್ಲ, ಬೈಬಲನ್ನು ನಾನು ಹೇಳಿದ್ದೀನಿ, ಬರೆಯಲ್ಪಟ್ಟಿದ್ದೀನಿ, ನಾನು ಹೇಳೋದಲ್ಲೇ ಬರೆದು ಇಡಲ್ಪಟ್ಟಿದ್ದೀನಿ. ಬರೆದಿರ್ತಕ್ಕಂಥದ್ದನ್ನು ನಿನ್ನ ಎದುರುಗಡೆ ಇದೆ. ಅದು ಆದಮೇಲೆ ನಾವು ಜಸ್ಟ್ ನಾನು ಅದನ್ನು ತಿಳ್ಕೊಳ್ಳಲ್ಲ ಅಂತಂದರೆ ಅದು ನಿನ್ನ ತಪ್ಪು, ನಮ್ಮಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಆಗುತ್ತೆ. ನೋಡಬೇಕು ಇವತ್ತಿನ ಸಮಯದಲ್ಲಿ ಭಕ್ತರು ಹೆಂಗೆ ಗೊತ್ತಾ, ಒಂದು ಏರೋಪ್ಲೇನಿಂದ ಒಂದು ಬಹಳಷ್ಟು ದೂರದಿಂದ ಹೆಂಗೆ ಗೊತ್ತಾ ಭಕ್ತರ ಮೈಂಡ್ ಸೆಟ್ ಹೆಂಗಿದೆ ಗೊತ್ತಾ. ಒಬ್ಬ ಬೈಬಲಲ್ಲಿ ಸ್ವಲ್ಪ ಓದಿರ್ತಾರೆ, ಆತನಿಗೆ ದಾಹ ಏನಾಗುತ್ತೆ ಅಂತಂದರೆ ನಾನು ಗ್ರಾಮಕ್ಕೆ ಹೋಗಿ ಅಥವಾ ಜನರಿಗೆ ಒನ್ ಟು ಡೋರ್ ವಿಸಿಟ್ ಮಾಡಿ ಅವರನ್ನು ಏನಾದರೂ ಮಾಡಿರಬೇಕು, ದೇವರ ವಾಕ್ಯವನ್ನು ಸಾರಬೇಕು, ಅವರ ಜೀವಿತದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ, ಒಂದು ಆಸಕ್ತಿಯನ್ನು ಇಟ್ಕೊಂಡು ಅವ್ನು ಏನು ಮಾಡಿರ್ತಾನೆ ಅಂತಂದರೆ ಏನೋ ಒಂದು ಆಟೋವನ್ನು ಹತ್ಕೊಂಡು ಬಸ್ಸನ್ನು ಹತ್ಕೊಂಡು ಸೇವೆ ಮಾಡೋದಕ್ಕೋಸ್ಕರವಾಗಿ ಹೋಗಿರ್ತಾನೆ. ಓಕೆನಾ. ಅವನಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಳ್ಳೆ ಕಾಸ್ಟ್ಯೂಮ್ ಇದ್ದಿರಲ್ಲ ಅಂತಂದರೆ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಸೂಟು, ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಶೂ, ಒಂದು ರೀತಿಯಾಗಿರ್ತಕ್ಕಂಥ ಕಾರು, ಇವು ಯಾವುದೂ ಇಲ್ಲದೆ ಅವನಲ್ಲಿ ಯಾವುದೂ ಇಲ್ಲ. ಅವನು ಸಿಂಪಲ್ ಆಗ್ತಾಯಿದ್ದಾನೆ. ಅವನಲ್ಲಿ ಇರ್ತಕ್ಕಂಥದ್ದು ದೇವರ ಸತ್ಯವೇದವನ್ನು ಸತ್ಯ ಅಂತಕ್ಕಂಥದ್ದು ಜನರಿಗೆ ತೋರಿಸ್ಬೇಕಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಹೊತ್ಕೊಂಡು ಅವನು ಹೋಗಿರ್ತಾನೆ. ಆ ಸಮಯದಲ್ಲಿ ಆತನನ್ನು ನೋಡಿರ್ತಕ್ಕಂಥ ಜನರು ಏನು ಮಾಡಿರ್ತಾರೆ, ಲೈಟ್ ತಗೊಂಡಿರ್ತಾರೆ. ಕಾರಣ ಏನು ಗೊತ್ತಾ, ಆತನ ಮುಖದ ಮೇಲೆ ಇಲ್ಲ, ಆತನ ವೇಷ, ಆತನ ಬಟ್ಟೆ ಏನಾಯ್ತಲ್ಲ, ಆತನ ಏನು ಇದಾನಲ್ಲ, ಅವನ ಡ್ರೆಸ್ಸಿಂಗ್ ಮೇಲೆ ಜನರು ಅವನನ್ನು ಏನು ಹೆಂಗು ಮಾರ್ಸ್ಕೊಳ್ಳೋದಪ್ಪ. ಅವನಲ್ಲಿ ಏನಿದೆ ಆ ಸತ್ಯ ಇದೆಯಾ ಇಲ್ಲ ಅಂತಕ್ಕಂಥದ್ದು ಯಾರು ಏನು ಅಬ್ಸರ್ವ್ ಮಾಡಲ್ಲ, ಆತನ ಮಾತನ್ನು ಕೇಳಲ್ಲ. ಏನೋ ಲೈಟ್ ನಿಂದಿರ್ತಕ್ಕಂಥ ಇದ್ದಾನಪ್ಪ, ನೋಡಿದ್ರೆ ಗೊತ್ತಾಗಲ್ಲ. ನೀವು ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ, ಅವನಲ್ಲಿ ಇರ್ತಕ್ಕಂಥ ಜ್ಞಾನ ನೀವು ನೋಡಿದಾಗ ಅವನ ಬಟ್ಟೆಯಿಂದ ಗೊತ್ತಾಗುತ್ತೆ. ಅವ್ನು ಹಾಕೊಂಡಿರ್ತಕ್ಕಂಥ ಬಟ್ಟೆಯಿಂದ ಜ್ಞಾನ ಗೊತ್ತಾಗುತ್ತೆ. ಅವನಲ್ಲಿ ಏನು ದೇವರ ಒಂದು ದಾಹ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮಗೆ. ಅವನು ನಮ್ಗೆ ಏನು ಹೇಳ್ಬೇಕಂಬುದಾಗಿ ಬಂದಿದ್ದಾನೆ ಅಂತಕ್ಕಂಥ ಒಂದು ಮುಟ್ಟೆನೋ ನೀನು ಡಿಸೈಡ್ ಮಾಡಿರ್ತೀಯ. ಅವನಲ್ಲಿ ಯಾವ ರೀತಿ ಆಸಕ್ತಿ ಇದೆ, ಅವ್ನು ಎಲ್ಲಿಂದ ಬಸ್ ಹತ್ಕೊಂಡು, ಎಲ್ಲಿಂದ ಆಟೋ ಹತ್ಕೊಂಡು, ಎಲ್ಲಿಂದ ಏನೋ ಮಾಡ್ಕೊಂಡು ನಿನ್ನ ಹತ್ರ ಬಂದಿದ್ದಾನೆ ಅಂತಂದ್ರೆ, ಈಗ ಅವನಲ್ಲಿ ಅವನ ಬಟ್ಟೆಯನ್ನು ನೋಡಿ, ಅವನ ಒಂದು ಬಾಡಿಯನ್ನು ನೋಡಿ, ಅವನ ಹಾಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ ಅನ್ನು ನೋಡಿ, ಅವನ ಮುಖವನ್ನು ನೋಡಿ, ಇದನ್ನು ನೋಡಿ ನೀವು ಡಿಸೈಡ್ ಮಾಡಿರ್ತೀರ ಈ ಭಕ್ತನು, ಈ ಸೇವಕನು ಈ ರೀತಿಯಾಗಿರ್ತಕ್ಕಂಥ ಸೇವಕನದಾಗಿ ಈ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ಮಾಡ್ತೀರ ನೀವು. ಅದೇ ಗ್ರಾಮಕ್ಕೆ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲ, ಅವನ ದಾಹ ಇಲ್ಲ, ಅವನ ಹತ್ರ ದೇವರ ಇರ್ತಕ್ಕಂಥ ಮಾತುಗಳಿಲ್ಲ, ಅವನು ಪರಿಪಾಲನೆ ಮಾಡೋದಿಲ್ಲ, ಜನರ ಹತ್ರ ಸುಮ್ಮನೇನು ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ವೈಯಕ್ತಿಕ ಜೀವನಕ್ಕೋಸ್ಕರ ಬಂದಿರ್ತಾನೆ, ಅವನ ಒಂದು ಸಾಂಸಾರಿಕ ಜೀವನಕ್ಕೋಸ್ಕರ ಅವನಿಗೆ ಸೇವೆ ಮಾಡೋದಕ್ಕೆ ಬಂದಿರ್ತಾನೆ. ಬರುವಂಥ ಸಮಯದಲ್ಲಿ ಅವನಲ್ಲಿ ಒಂದೆರಡು ಮೂರು ಕಾರು ಇರ್ತೀವಿ, ಮುಂದೆ ಒಂದು ಕಾರು, ಹಿಂದೆ ಒಂದು ಕಾರು, ಮಧ್ಯೆ ಒಂದು ಕಾರು, ಸುತ್ತಮುತ್ತ ಬಾಡಿ ಗಾರ್ಡ್ಸು, ಹಾಕೊಂಡಿರ್ತಕ್ಕಂಥ ಬ್ರ್ಯಾಂಡೆಡ್ ವಾಚು, ಜೇಬಲ್ಲಿ ಐಫೋನ್ ಇದಿರುತ್ತೆ, ಹಾಕೊಂಡಿರ್ತಕ್ಕಂಥ 10,000 ಸೂಟ್ ಬೂಟ್ ಹಾಕೊಂಡು ಬಂದಿರ್ತಾನೆ. ಅವನನ್ನು ನೋಡಿ ಏನು ಮಾಡಿರ್ತೀವಿ, ಬಹಳಷ್ಟು ಗ್ರೇಟ್ ಸೇವಕರು ಬಂದಿದ್ದಾರೆ. ಎಲ್ಲಿಂದ? ಬಹಳ ದೊಡ್ಡ ಸೇವಕರು, ಬಹಳಷ್ಟು ದೂರದಿಂದ ಬಂದಿರ್ತಕ್ಕಂಥ ಸೇವಕರು. ಅವರ ಬಟ್ಟೆ, ಅವರ ಒಂದು ಏನೈತಲ್ಲ ಕಾಸ್ಟ್ಯೂಮ್ಸು, ಅವರ ಸಿಚುವೇಶನ್ನು, ಅವರ ಕಾರು, ಅವರ ಫೋನು, ಇದನ್ನೆಲ್ಲ ನೋಡಿ ಏನ್ ಮಾಡಿರ್ತಾರೆ, ಅವರನ್ನು ಗೌರವಿಸಿ ಅವರನ್ನು ಹವನ ಮಾಡಿಕೊಂಡು ಅವರ ಮುಂದೆ ಕೈ ಕಟ್ಕೊಂಡು ಅವರ ಏನು ನಿಂತ್ಕೊಂಡಿರ್ತೀರ. ನಿಂತ್ಕೊಂಡ್ರೆ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅಬ್ಸರ್ವ್ ಮಾಡ್ರಿ, ಅದು ಜ್ಞಾನ ಇದೆಯಾ, ಕ್ರಿಸ್ತನ ಹೇಳ್ತಕ್ಕಂಥ ಮಾತಿದೆಯಾ, ಆ ಮಾತಿನ ಮೇಲೆ ಬರ್ತಾ ಇದ್ದಾನೆ ಐತನೋ, ಆ ಮಾತು ಹೇಳೋದಕ್ಕೋಸ್ಕರ ಬರ್ತಾ ಇದ್ದಾನೆ ಐತನೋ, ಅಥವಾ ಆತನದಿಯಾಗಿರ್ತಕ್ಕಂಥ ಬೇರೆ ಏನಾದರೂ ಇದೆಯಾ? ಈ ರೀತಿಯಾಗಿರ್ತಕ್ಕಂಥದ್ದನ್ನು ಭಕ್ತರು ಅರ್ಥ ಮಾಡ್ಕೊಂಡಿರ್ಬೇಕು. ಇದನ್ನು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತಿನ ಸಮಾಜದಲ್ಲಿ ಸೇವೆಯು ಕ್ರಿಸ್ತನ ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ಲ. ಕ್ಲಿಯರ್. ಕ್ರಿಸ್ತನ ಹೇಳ್ತಕ್ಕಂಥ ಮಾತು ಇವತ್ತಿನ ದಿನದಲ್ಲಿ ಜರುಗ್ತಾ ಇಲ್ಲ. ಇವತ್ತಿನ ದಿವಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ, ಈ ರೀತಿಯಾಗಿರ್ತಕ್ಕಂಥ ಸೇವೆ
ಆಗುತ್ತೆ, ಈ ರೀತಿ ಇರತಕ್ಕಂಥದ್ದೇ ಜರುಗುತ್ತೆ ಅಂತಕ್ಕಂಥದ್ದು ತಿಳಿದು ಕ್ರಿಸ್ತನ 2000 ವರ್ಷಗಳ ಹಿಂದೆ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಏನಂತಂದ್ರೆ ನಾನು ಈ ಲೋಕಕ್ಕೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದಿಲ್ಲ, ಅವರಾಗಿ ಸೇವೆ ಮಾಡಿಸುವುದಕ್ಕೋಸ್ಕರ ಅಲ್ಲ. ಹಾಗಾಗಿ ತನ್ನನ್ನು ತಾನೇ ಅವರನ್ನು ತಗ್ಗಿಸಿಕೊಂಡು ಅವರ ಕಾಲುಗಳನ್ನು ತೊಳೆದು ಅವರನ್ನು ಮುದ್ದಿಟ್ಟು ನೀವು ಒಬ್ಬರನ್ನೊಬ್ಬರು ಹೀಗೆ ಪ್ರೀತಿಸಿರಿ. ನಿಮ್ಮಲ್ಲಿ ಅಹಂಕಾರ ಬರಬಾರದು. ನಾನು ದೊಡ್ಡವಂತಕ್ಕಂಥ ಒಂದು ಮನಸ್ಥಿತಿನಲ್ಲಿ ಇದಾಗಬಾರದು. ನೀವು ಸುವಾರ್ತೆ ಸಾರೋದಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಕರ್ತವ್ಯ ಸುವಾರ್ತೆ ಸಾರುವುದಾಗಿ ಹೊರತಾಗಿ ನಾನು ದೇವರು ಯೇಸು ಕ್ರಿಸ್ತನನ್ನು ಕಳಿಸಿದ್ದಾನೆ, ನಾನು ಯೇಸು ಕ್ರಿಸ್ತನ ಶಿಷ್ಯ, ನಾನು ಯೇಸು ಕ್ರಿಸ್ತನ ವ್ಯಕ್ತಿ ಅಂತಕ್ಕಂಥ ಅಹಂಕಾರ ನಾನು ಅಂತಕ್ಕಂಥ ನಿನ್ನಲ್ಲಿ ಇರಬಾರ್ದು. ನೀನು ತಗ್ಗಿಸ್ಕೊಳ್ಳೋದಕ್ಕೆ ಕಾರಣ ನಾನು ತಗ್ಗಿಸ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಳ್ತಿದ್ದೀನಿ. ಇನ್ನೇನು ಬೇಕು ಇದೆಲ್ಲ ಹೇಳಿದ್ದೀನಿ, ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾನೆ ಕ್ರಿಸ್ತನು. ಆತನ ಬಾಯಿ ಮುಖಾಂತರ ಹೇಳಿಲ್ಲ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾನೆ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ, ತಗ್ಗಿಸ್ಕೊಂಡು ತೋರಿಸಿದ್ದಾನೆ. ತಗ್ಗಿಸ್ಕೊಳ್ಬೇಕು ಅಂತ ಇಷ್ಟೇ ಹೇಳಿಲ್ಲ ಆತನು, ತಗ್ಗಿಸಿಕೊಂಡು ತೋರಿಸಿದ್ದಾನೆ ಆತನು, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ. ಅದಾದ್ಮೇಲೆ ಇದರ ಸಮಯದಲ್ಲಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಸೇವಕರಾಗಲಿ, ಸೇವೆ ಮಾಡ್ತಕ್ಕಂಥ ಯಾರೇ ಆಗಿರಲಿ, ಸತ್ಯವೇದ ನೋಡಿಕೊಂಡು ಯಾರು ಸೇವೆ ಮಾಡ್ತಾ ಇದೀವಂತ ಅಂತ ಹೇಳ್ತಾ ಇದ್ರಲ್ಲ, ಅವರು ಆ ಸಮಯವನ್ನು, ಆ ಸಂದರ್ಭವನ್ನು, ಆ ಮಾತನ್ನು ಬಿಟ್ಟು ನಿನ್ನಲ್ಲಿ ನಾನು ಅಂತಕ್ಕಂಥದ್ದನ್ನು ಇಟ್ಕೊಂಡು ಸ್ವಂತಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಅಹಂಕಾರ ಇಟ್ಕೊಂಡು ನಿನ್ನ ಸೇವೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೀಯ. ನಿನ್ನ ಸೇವೆ ಇಲ್ಲ, ಇದು ನೀನು ಮುಕ್ತಕ್ಕಂಥ ಸೇವೆನೇ ಅಲ್ಲ. ಆಮೇಲೆ ಭಕ್ತರು ನೀವು ಅವರ ವೇಷ ರೋಷಗಳನ್ನು ನೋಡ್ಕೊಂಡು ನೀವು ಏನು ಮಾತ್ಕೊಡ್ತಾ ಇದ್ದಲ್ಲ ಅಂತಂದ್ರೆ ಇವನು ಒಳ್ಳೆಯವನು, ಇವನು ಕೆಟ್ಟವನು, ಇವನು ಜ್ಞಾನಿ, ಇವನು ಅಜ್ಞಾನಿ, ಇವನು ಸೇವಕನು, ಇವನು ಸೇವಕನಲ್ಲ ಅಂತಂದ್ರೆ ನೀವೇನು ಅವ್ರ ಬಟ್ಟೆಗಳನ್ನು ನೋಡಿ, ಅವರ ಸೆಕ್ಯೂರಿಟಿಯನ್ನು ನೋಡಿ, ಅವ್ರು ಮಾಡಿರ್ತಕ್ಕಂಥ ಡಿಸೈನಿಂಗ್ ಅನ್ನು ನೋಡಿ, ಅವ್ರು ಬರ್ತಕ್ಕಂಥ ವೇಷ ಸ್ಟೈಲ್ಗಳನ್ನು ನೋಡಿ ನೀವೇನು ಡಿಸೈಡ್ ಮಾಡ್ತಿರಲ್ಲ, ಇದು ನಿಮ್ಮ ತಪ್ಪು. ಸತ್ಯವೇದದಲ್ಲಿ ಬರೆದಿದೆ, ಸತ್ಯವೇದದಲ್ಲಿ ಆತನ ಹೇಳಿದಾನೆ, ಆತನ ಶಿಷ್ಯರಿಗೆ ಹೇಳಿದಾನೆ, ಹೇಳಿರ್ತಕ್ಕಂಥ ಮಾತು ಬರೆಯಲ್ಪಟ್ಟಿದೆ, ಬರೆದಿರ್ತಕ್ಕಂಥ ನಿಮ್ಮ ಎದುರುಗಡೆ ಇದೆ. ಅದನ್ನು ನೀವು ಓದಿ ತಿಳ್ಕೊಳ್ಳಲ್ಲ, ನಾವು ಅವರನ್ನು ನೋಡಿ ತಿಳ್ಕೊತೀವಿ, ಅವರನ್ನು ಹೀಗೆ ಬಟ್ಟೆಗಳನ್ನ ತಿಳ್ಕೊಂಡಿರ್ತೀವಿ, ಅವ್ರು ಹಾಕೊಂಡಿರ್ತಕ್ಕಂಥ ವಸ್ತ್ರಗಳನ್ನು ನೋಡಿ ನಾವು ಅವರನ್ನು ಹೇಗೆ ತರ ಇದು ಮಾಡ್ತೀವಿ, ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಏನೇ ಇರಲಿ ನಾವು ಮನಸ್ಸು ಬಂದಾಗ ನಾವು ಮಾಡಿರ್ತೀವಿ ಅಂದ್ರೆ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಸಮಯ ನೋಡ್ಬೇಕು, ದೂರದಿಂದ ಬಂದಿರ್ತಕ್ಕಂಥ ಸೇವೆಗಳನ್ನು ಕರ್ಕೊಂಡು ಬಂದು ಉಜ್ಜೀವನ ಕೂಟಗಳನ್ನು ಮಾಡಿ, ಮೀಟಿಂಗ್ಗಳನ್ನು ಮಾಡಿ, ಅವ್ರ ಜೊತೆಯಲ್ಲಿ ಫೋಟೋ ಇಸ್ಕೊಳ್ಳೋದು, ಅವರಿಂದ ಬ್ಯಾಲೆನ್ಸ್ ಮಾಡತಕ್ಕಂಥ, ಇವರು ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಇವರಲ್ಲಿ ಅನ್ನುವಂಥ ಭಕ್ತರಲ್ಲಿ ನಾನು ಸೇವಕರ ಹತ್ರ ಇದ್ದೀನಿ, ನಾನು ಸೇವಕರಿಗೆ ಹತ್ತಿರವಾಗಿರ್ತಕ್ಕಂಥವನು, ನಾನು ಅಂತಕ್ಕಂಥ ಇಲ್ಲಿ ನಾನು ಅಂತಕ್ಕಂಥದ್ದೇ ಇರಬಾರ್ದು. ಫಸ್ಟ್ ಆಫ್ ಆಲ್ ನಾನು ಅಂತಕ್ಕಂಥ ಇರಬಾರ್ದಂತಕ್ಕಂಥ ಒಂದು ಕಾರಣಕ್ಕೋಸ್ಕರನೇ ಕ್ರಿಸ್ತನು ಈ ಮಾತನ್ನು ಹೇಳಿದ್ದಾನೆ. ಸೇವಕರಲ್ಲಿ ನಾನು, ಭಕ್ತರಲ್ಲಿ ನಾನು. ಈಗ ಕ್ರಿಸ್ತನ ಮಾತು ಇಲ್ಲಿ ನೋಡ್ರಿ, ಇವತ್ತು ಸಮಯದಲ್ಲಿ ಅವ್ರು ಬರ್ತಾ ಇದಾರೆ ಅಂತಂದ್ರೆ ಊಟ ಅವ್ರಿಗೆ ಮಾಡ್ರಿ, ನಿಮ್ ಪ್ರಕಾರ ನಿಮ್ಗೆ ಏನೈತೆ ಮಾಡ್ರಿ. ಅವ್ರನ್ನ ಮೆಚ್ಚಿಸಬೇಕು, ಅವರಿಂದ ನಾವು ಹೊಗಳಿಸ್ಕೊಳ್ಬೇಕು, ಸೇವಕರಿಂದ ಅವರಿಂದ ನಾವು ಒಂದು 4 ಜನರ ಮಧ್ಯದಲ್ಲಿ ಒಳ್ಳೆ ಅನ್ಸ್ಕೊಳ್ಬೇಕು, ಉತ್ತಮ ಅನ್ಸ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮೈಂಡ್ ಸೆಟ್ ಇಟ್ಕೊಂಡು ಅವರನ್ನು ಇನ್ವೈಟ್ ಮಾಡೋದಾಗಲಿ, ಅವರನ್ನು ಸ್ವಾಗತ ಮಾಡ್ತಕ್ಕಂಥದ್ದಾಗಲಿ, ಅವರನ್ನು ನೋಡ್ಕೊಳ್ತಕ್ಕಂಥದ್ದಾಗಲಿ, ಈ ರೀತಿಯಾಗಿರ್ತಕ್ಕಂಥದ್ದು ಇರಬಾರ್ದು. ಮಾತ್ರ ಪ್ರತಿ ಸೇವಕನು ನಿಮಗೆ ಸಮಾನನು. ಅವ್ರು ಯಾರೇ ಆಗಿರಲಿ ಈಕ್ವಲ್ ಆಗಿ ನೋಡಿರ್ಬೇಕು. ಅವರಲ್ಲಿ ಈಕ್ವಲ್ ಆಗಿ ನೋಡಿ, ಅವರಲ್ಲಿ ಸೇವೆ ದಹ ಇದೆಯಾ, ಅವ್ರು ಹೇಳ್ತಕ್ಕಂಥದ್ದು ನಿಜವಾಗಿದೆಯಾ, ಅವ್ರು ಹೇಳ್ತಕ್ಕಂಥದ್ದು ಕ್ರಿಸ್ತನ ಮಾತಾಗಿರ್ಬೇಕಾದ್ರೆ ಆ ಮಾತು ಹೇಳ್ತಕ್ಕಂಥ ರೂಪ ಹೇಗಾಗಿದೆ, ಇವರು ಏನೋ ಡಾಂಬಿಕರ ಅಥವಾ ಇಲ್ಲ, ಇವರ ಇಂಟೆನ್ಸಿಟಿ ಏನು ಹೊತ್ಕೊಂಡು ಬಂದಿದ್ದಾರೆ ನನ್ನ ಹತ್ರ, ಇವರು ನಾನು ಯಾಕೆ ಕರ್ಕೊಂಡು ಬರಬೇಕು, ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೇಕು. ಭಕ್ತರಾಗಿರ್ತಕ್ಕಂಥವ್ರು ಅರ್ಥ ಆಗ್ತದೆಯಾ? ಅವ್ರನ್ನ ಮೆಚ್ಚಿಸಬೇಕು. ಸೇವಕರಿಗೆ ನಾನು ಒಳ್ಳೆ ಊಟದ ವ್ಯವಸ್ಥೆ ಮಾಡಿ ಅವರಿಂದ ವೆರಿ ಗುಡ್ ಅನ್ಸ್ಕೊಳ್ಬೇಕು, ಅವ್ರಿಗೆ ಒಳ್ಳೆ ರೀತಿಯಾಗಿ ಬಟ್ಟೆಗಳು ತಗೊಂಡು ಬಂದು ನಾನು ಒಳ್ಳೆ ಅವ್ರ ಎದುರುಗಡೆ ಒಳ್ಳೆ ಅನ್ಸ್ಕೊಳ್ಬೇಕು,
ಅಥವಾ ಅವರಿಗೆ ಕೊಡ್ತಕ್ಕಂಥ ಕಾರಣಕ್ಕೆ ಬಹಳಷ್ಟು ಕೊಟ್ಟು ನೂರಾರು ಜನರ ಎದುರುಗಡೆಯಲ್ಲಿ ನಾನು ಹೆಸರು ಬರಬೇಕು, ಇವರು ಸೇವಕರಿಗೆ ಅವ್ರ ಸೇವಕರ ಬಾಯಲ್ಲಿ ಅಥವಾ ಜನರ ಮುಂದೆ ನಾನು ಹೆಗ್ಗಳಿಕೆಗೆ ನಾನು ಒಂದು ಪಾತ್ರನಾಗಿರಬೇಕು, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನೀನು ಸೇವಕರನ್ನು ಏನು ಸ್ವಾಗತಿಸಿದರೆ ಅಲ್ಲ. ನೀನು ಬಂದಿರ್ತಕ್ಕಂಥ ಯಾರೇ ಆಗಿರೋ ಸೇವಕರು ಸತ್ಯವೇದ ನಡ್ಕೊಂಡು ಸುವಾರ್ತೆಯನ್ನು ಸಾರೋದು ಬಂದಿರ್ತಾರಲ್ಲ, ಅವರು ಸಹಾಯದಲ್ಲಿ ಕಡಿಮೆ ಫೆಸಿಲಿಟಿ ಇಟ್ಕೊಂಡು ಬಂದಿರ್ಬೋದು ಅಥವಾ ಹೆಚ್ಚು ಫೆಸಿಲಿಟಿ ಇಟ್ಕೊಂಡು ಬಂದಿರ್ಬೋದು. ನೀನು ಕಾರ್ಯಕ್ರಮ ಮಾಡಲು ನಿರೀಕ್ಷಿಸಬೇಕು, ನಿಮ್ಮ ಕೆಲಸ ನಿರೀಕ್ಷಿಸಿ ಕೇಳ್ತಕ್ಕಂಥದ್ದು ಪರೀಕ್ಷಿಸಬೇಕು. ಗೊತ್ತಾಗ್ತಿದೆಯಾ? ಸೊ ನನ್ನ ಪ್ರಿಯ ಜನರೇ, ಸೇವೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಸೇವೆ ಅಂದರೆ ಏನು, ಸೇವೆ ಹೇಗೆ ಮಾಡಬೇಕು, ಆಮೇಲೆ ಸೇವೆ ಹೇಗೆ ಮಾಡಬೇಕು ಅನ್ನೋದಾಗಿ ಈ ಒಂದು ವಿಷಯ ಕುರಿತಾಗಿ ನನ್ನ ಸಂಘದಲ್ಲಿ ಹೇಳಿದ್ದೀನಿ. ಕಾರಣ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ ಸೇವೆ ಹೇಗೆ ಮಾಡಬೇಕೆಂಬುದಾಗಿ. ಆತನು ಯಾಕೆ ಬಂದಿದ್ದಾನೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾನೆ. ಆತನು ಈ ಒಂದು ದಿನಕ್ಕೋಸ್ಕರವಾಗಿ ಕ್ರಿಸ್ತನು ಹೇಳಿದ್ದಾನೆ ಅಂತಕ್ಕಂಥ ವಿಷಯವನ್ನು ಇವತ್ತಿನ ಸಮಯದಲ್ಲಿ ಅರ್ಥ ಮಾಡಿಕೊಂಡು ಆತನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಥವಾ ಬೇರೆ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಆತನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆತನ ಹತ್ರ ನಾವು ಹೋಗೋದಕ್ಕೆ ಸಾಧ್ಯ, ಇನ್ನೊಬ್ಬರನ್ನು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ. ಅರ್ಥ ಆಗ್ತದೆಯಾ? ಇವಾಗ ಫಾರ್ ಎಕ್ಸಾಂಪಲ್, ನಾನು ನನ್ನ ಗುರುಗಳು ಹೇಳ್ತಕ್ಕಂಥ ಮಾತಿನ ಮೇರೆಗೆ, ನಮ್ಮ ಒಂದು ಶಿಕ್ಷಕರು ಹೇಳ್ತಕ್ಕಂಥ ಮೇರೆಗೆ ನಾನು ಹೋದ್ರೆ ಏನು ಆ ದಾರಿಗೆ ಹೋಗ್ತೀನಿ. ಈ ರೀತಿಯಾಗಿ ಓದಬೇಕು, ಈ ರೀತಿಯಾಗಿ ಮಾಡಬೇಕು, ಈ ರೀತಿ ಸ್ಟಡಿ ಮಾಡಬೇಕು, ಈ ರೀತಿ ಹಾರ್ಡ್ ವರ್ಕ್ ಮಾಡಬೇಕು, ಇದನ್ನು ಈ ರೀತಿ ಓದಬೇಕು, ಇದು ಓದಿರ್ಬೇಕು ಹೇಳ್ತಕ್ಕಂಥ ಶಿಕ್ಷಕರು ಹೇಳ್ತಕ್ಕಂಥದ್ದು ನಾನು ಕೇಳಿದಾಗ ಮಾತ್ರ ಅಲ್ಲಿ ನನಗೆ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ಅಂತಾಯ್ತಾ? ಅವ್ರು ಕೇಳಿದಾಗ, ಅವ್ರು ಹೇಳ್ತಕ್ಕಂಥ ಕೇಳಿದಾಗ ಮಾತ್ರ ನನಗೆ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾನು ಅವ್ರು ಹೇಳಿದ್ದು ಮಾಡಲ್ಲ, ಅವರನ್ನು ಹೇಳ್ತಕ್ಕಂಥ ಸಬ್ಜೆಕ್ಟ್ ಬಿಟ್ಟು ನಾನು ಬೇರೆ ಓದಿರ್ತೀನಿ, ನನಗೆ ಅವ್ರು ಹೇಳ್ತಕ್ಕಂಥದ್ದು ಮೆಥಡ್ ಬಿಟ್ಕೊಟ್ಟು ನನಗೆ ಇರ್ತಕ್ಕಂಥ ಮೆಥಡ್ ನಾನು ಮಾಡ್ಕೊಂಡಿರ್ತೀನಿ ಅಂದರೆ ಅಲ್ಲಿ ಏನು ಪ್ರತಿಫಲ ಸಿಗಲ್ಲ. ಹಾಗೆ ಕ್ರಿಸ್ತನ ಹೇಳ್ತಕ್ಕಂಥದ್ದನ್ನು ನೀನು ಮಾಡೇ ಓದಿದ್ರೆ ನಿನಗೂ ಸಿಗಲ್ಲ, ಮತ್ತು ನೀನೇನು ಹೇಳ್ಕೊಂಡು ಬಂದಿರ್ತೀಯಲ್ಲ ಅವ್ರಿಗೂ ಸಿಗಲ್ಲ. ಕಾರಣ ನಿನಗೆ ಸಿಗಲಿಲ್ಲ ಅಂದರೆ ಅವ್ರಿಗೆ ನಿಮ್ಗೆ ಸಿಗುತ್ತೆ. ನಿನ್ನಲ್ಲೇ ನಾನು ಅಂತಕ್ಕಂಥ ಮಾಡಿಟ್ಕೊಂಡ್ಮೇಲೆ ಅವರಲ್ಲಿ ನಾನು ಅಂತಕ್ಕಂಥದ್ದು ಹೇಗೆ ತಿಳ್ತೀಯ? ನಿನ್ನಲ್ಲೇ ನಾನು ಅಂತಕ್ಕಂಥದ್ದಿದೆ, ಅವರಲ್ಲಿ ನಾನು ಅಂತಕ್ಕಂಥ ಇರುತ್ತದೆ. ನಿನ್ನಲ್ಲಿ ನಾನು, ಅವರಲ್ಲಿ ನಾನು ಅಂತಕ್ಕಂಥ ಸಮಯದಲ್ಲಿ ಕ್ರಿಸ್ತನಿಗೆ ವಿರುದ್ಧವಾಗಿರುತ್ತೆ. ಕ್ರಿಸ್ತನಿಗೆ ವಿರುದ್ಧವಾದಾಗ ನೀವು ಕ್ರಿಸ್ತನ ಮಕ್ಕಳಾಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಸೇವೆ ಆಗಿರ್ಬೋದು, ಕೇಳಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಭಕ್ತರು ಸಮಯ ಆಗಿರ್ಬೋದು, ಎಲ್ಲರಿಗೂ ಅರ್ಥ. ಸೊ ಪ್ರಿಯ ಜನರೇ, ಇವತ್ತಿನ ಸಮಯದಲ್ಲಿ ಸೇವೆ ಎಂಬುದಾಗಿ ಹೇಳ್ತಕ್ಕಂಥ ಸಮಯದಲ್ಲಿ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆಗಿದೆ. ಕೆಲವರು ತಿಳಿಯದ ಹಾಗೆ ಮಾಡಿರ್ತಾರೆ, ಕೆಲವರು ತಿಳಿದುಕೊಂಡು ಮಾಡಿರ್ತಾರೆ. ಎಲ್ಲರೂ ತಿಳಿದು ಹಾಗೆ ಮಾಡ್ತಾರೆ ಅಂತಲ್ಲ, ಎಲ್ಲರೂ ತಿಳಿಯದೆ ಹಾಗೆ ಮಾಡ್ತಿದ್ದಾರೆ ಅಂತಲ್ಲ. ಯಾರು ಆ ರೀತಿ ಮಾಡ್ತಾ ಇದ್ದಾರೋ ಅವರು ಯೂಟರ್ನ್ ತಗೋಬೇಕು, ಯಾರು ಮಾಡ್ತಿಲ್ಲನೋ ಅವರು ಮುಂದೆ ಹಾಗೆ ಸಾಗಿಬೋದು. ಸೇವೆ ಉಚಿತವಾಗಿ ಸಿಕ್ಕಿರ್ತಕ್ಕಂಥ ಉಚಿತವಾಗಿ ಕೊಡ್ರಿ. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಬದಲಾಗಿ ಏನು ಅಂತ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಗೊತ್ತಾಗ್ತದೆ? ಕಾರಣ ಅಲ್ಲಿ ನಿಮ್ಮಲ್ಲಿ ಅದರಲ್ಲಿ ಸ್ವಾರ್ಥತೆ ಇರಬಾರ್ದು, ನಿಸ್ವಾರ್ಥತೆಯಿಂದ ಸೇವೆ ತೆರವಲ್ಪಡಬೇಕು. ಆಮೇಲೆ ಸೇವೆ ಹೋಗುವಂಥ ಸಮಯದಲ್ಲಿ ಕ್ರಿಸ್ತನ ಮಾತು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಾನು ಸೇವಕನಷ್ಟೇ, ಸಿಂಪಲ್ ಸೇವಕನ, ನಾನು ದೊಡ್ಡವನಲ್ಲ ಅಂತ ಕೊಟ್ಟಿರ್ಬೇಕು. ಆಮೇಲೆ ಕೇಳ್ತಕ್ಕಂಥ ಭಕ್ತರು ಯಾರೇ ಬರಲಿ ಅವರ ಮಾತುಗಳನ್ನು ಕೇಳಿ ಯಾವುದು ನಿಜ, ಯಾವುದು ನಿಜ ಇಲ್ಲ, ಯಾವುದು ಸತ್ಯ, ಯಾವುದು ನಮ್ಮನ್ನು ದೇವರ ಕಡೆಗೆ ತಗೊಂಡು ಹೋಗ್ತಾ ಇರತಕ್ಕಂಥ ವಿಷಯ ಮಾಡ್ಕೊಂಡಿರ್ಬೇಕು. ಇವತ್ತಿನ ಸಮಯದಲ್ಲಿ ಈ ಟಾಪಿಕ್ ಬರೋದಕ್ಕೆ ಕಾರಣ ಇಷ್ಟೇ. ಅನೇಕ ಜನರು ಸೇವೆಯನ್ನು ಗೊತ್ತಿದ್ದು ಕೂಡ ಗೊತ್ತಿಲ್ಲದ ಹಾಗೆ ತಮ್ಮ ವೈಯಕ್ತಿಕ ಜೀವನವನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರವಾಗಿ ಜನರ ಮುಂದೆ ನೋಡಿ ಅನೇಕ ಭಕ್ತರು ಇರ್ತಾರೆ, ನಮ್ಮ ಸೇವಕರು, ನಮ್ಮ ಪಾಸ್ಟರ್ ಸಾಹೇಬರು ಬಹಳಷ್ಟು ಒಂದು ಗ್ರೇಟ್ ಹರರಿ ಇರ್ತಾರೆ. ಅವರು ಅದೇ ರೀತಿ ಇರ್ತಕ್ಕಂಥ ಏನು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ. ಗೊತ್ತಾಗ್ತಿದೆಯಾ? ಈಗ ಒಂದು ಗ್ರಾಮಕ್ಕೆ ಒಬ್ಬನು ಬೈವಾಕಿಂದ
ಕಾಲ್ನಡಿಗೆ ಮುಖಾಂತರ ಆಗಲಿ ಅಥವಾ ಒಂದು ಸೈಕಲ್ ಮುಖಾಂತರ ಆಗಲಿ ಸೇವೆ ಮಾಡ್ತೀವಿ ಅಂತ ಇಟ್ಕೊಳ್ರಿ. ಅದೇ ಒಂದು ಸಭೆಗೆ ಒಬ್ಬ ಸೇವಕನು ಒಂದು ಕ್ರಿಸ್ತನು ಫಾರ್ಚುನರ್ ಕಾರಲ್ಲಿ ಒಂದು 4 ಜನ ಇಟ್ಕೊಂಡು ಅಂತ ಇಟ್ಕೊಳ್ರಿ. ಈ ಭಕ್ತರು ನೀವು ಹೆಂಗೆ ಪರೀಕ್ಷೆ ಮಾಡಿರ್ತಾರೆ ಯಾರಿಗೆ ನಿಂತು ಅವ್ರು ಬಂದಿರ್ತಕ್ಕಂಥ ಅವರು ಏನು ವೇದೆಲ್ಲ ಕಾರು ಸೈಕಲ್ ಅದ್ರ ಮೇಲೆ ನೀವು ಕಂಪೇರ್ ಮಾಡಿರ್ತಾರೆ. ಅವ್ರ ಬಟ್ಟೆ ಮೇಲೆ ಅವ್ರ ಸೈಕಲ್ ಕಾರ್ ಮೇಲೆ ಕಂಪೇರ್ ಮಾಡಿ ನೀವು ಬಿಸಾಡಾಗಿರ್ತಾರಕ್ಕೆ ಇವರು ಬಹಳಷ್ಟು ಒಂದು ಸತ್ಯವನ್ನು ಅರ್ತಿರ್ತಕ್ಕಂಥವ್ರು, ಇವರು ಅರಿವಿರ್ತಕ್ಕಂಥವ್ರು, ಇವರಲ್ಲಿ ಏನಿದೆ ಇವರಲ್ಲಿ ಏನಿಲ್ಲ, ಇವರು ಸಪರೇಟು ಇವರು ಸಪರೇಟು, ಇವರು ದೇವರ ಹತ್ತಿರವಾಗಿರ್ತಕ್ಕಂಥವ್ರು, ಇವರು ಏನಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಅವರ ಒಂದು ಉಡುಗೆ ತೊಡುಗೆ ಅವ್ರು ಹುಟ್ಟರು ಮಾಡಿರ್ತಕ್ಕಂಥ ಒಂದು ಕೆಲವೊಂದು ಕ್ರಿಯೇಟ್ ಮಾಡ್ತಿದ್ದ ಸಿಚುವೇಶನ್ಗಳ ಮೇಲೆ ನೀವು ಡಿಸೈಡ್ ಮಾಡಿರ್ತೀರ. ಅದನ್ನೇ ನೀವು ಮಾಡ್ತಕ್ಕಂಥ ತಪ್ಪು. ಕೇಳ್ರಿ, ಸೇವಕರು ಹೇಗೆ ಬರಬೇಕಂತದ್ದು ಯೇಸು ಕ್ರಿಸ್ತನು ಹೇಳಿದ್ದಾನೆ, ಸೇವೆ ಮಾಡ್ತಕ್ಕಂಥವ್ರು ಹೇಗಿರ್ಬೇಕಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಮತ್ತು ಮುಂದೆ ಬಂದಿರತಕ್ಕಂಥ ಆತನ ಶಿಷ್ಯರು ಆತನ ಮಾತಿನ ಮೇರೆಗೆ ನಡೆದಿದ್ದಾರೆ. ಇವತ್ತಿನ ಸಮಯದಲ್ಲಿ ಅದೇ ರೀತಿಯಾಗಿ ಸೇವಕರು ಬರ್ತಾ ಇದ್ದಾರ ಅಥವಾ ಇಲ್ಲ? ತಪ್ಪಿದೆಯಾ? ಇದನ್ನು ಅರ್ಥ ಮಾಡ್ಕೊಳ್ತಾರೆ. ನೀವು ಎಲ್ಲಿವರೆಗೆ ಅರ್ಥ ಮಾಡ್ಕೋ ಅಲ್ಲಿವರೆಗೆ ಸೇವೆ ಹೀಗೆ ತರಲಿಕ್ಕೆ ಏನೋ ಏನೇ ವಿಷಯ ಅಲ್ಲೇನಲ್ದಾಗಲ್ಲ. ನೀನು ಕಾರು, ಅವ್ರ ಬಟ್ಟೆ, ಅವರ ಸ್ಟೈಲು ಇದನ್ನೆಲ್ಲ ನೋಡಿ ನೀನು ಅವರ ಜೊತೆಲಿ ನೀನು ನಡೆದರೆ ನೀವು ಏನು ಸಿಗಲ್ಲ. ಮತ್ತೆ ಏನಿಲ್ಲದಿರ್ತಕ್ಕಂಥ ಸತ್ಯವನ್ನು ಹೊತ್ಕೊಂಡಿರತಕ್ಕಂಥ ವ್ಯಕ್ತಿಯನ್ನು ತಿರಸ್ಕರಿಸಿದರೆ ಏನು ಸಿಗಲ್ಲ ನಿಮಗೆ. ಸೊನ್ನೆ ನೀನು ಅವರು ಒಂದೇ. ಹಾಗಾಗಿ ಇದರಲ್ಲಿ ಇಬ್ಬರೂ ಕ್ಲಿಯರ್ ಆಗಿರಬೇಕು. ಸೇವೆ ಮಾಡ್ತಕ್ಕಂಥವ್ರು ಕ್ಲಿಯರ್ ಆಗಿರಬೇಕು, ಸೇವೆಯನ್ನು ಗ್ರಹಿಸ್ತಕ್ಕಂಥ ಭಕ್ತರು ಕೂಡ ಏನಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಅಂದಾಗ ಮಾತ್ರ ಸೇವೆ ಇರೋದಕ್ಕೆ ಸಾಧ್ಯ. ಅಂದಾಗ ಮಾತ್ರ ಕ್ರಿಸ್ತನ ಮಾತು ಮಾಡಲಿರೋದಕ್ಕೆ ಸಾಧ್ಯ. ಅಂದಾಗ ಮಾತ್ರ ಕ್ರಿಸ್ತನ ಮಾತು ಚಾಲನೆಯಲ್ಲಿದೆ ಅಂತ ಅರ್ಥ. ಇಲ್ಲಾಂದ್ರೆ ಇಲ್ಲ. ದೇವರ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಇದರ ಅನೇಕ ವಿಷಯಗಳಿವೆ ಮತ್ತು ಟೈಮ್ ಸಹಿತ ಇದರಲ್ಲಿ ಕೂಡ ಇನ್ನೊಂದು ಕೆಲವು ವಿಷಯಗಳು ಹೇಳಿದೆ. ಹೇಳ್ತೀನಿ, ಇಲ್ಲಿ ವಾಕ್ಯ ಮುಗಿಸ್ತೀನಿ. ದೇವರು ಆಶೀರ್ವಾದ ಮಾಡಿ. ಆಮೇಲೆ